ನಮಸ್ಕಾರ. ದಿನಪತ್ರಿಕೆಗಳ ಸುದ್ದಿ ಅವಲೋಕನ ಮತ್ತು ವಿಶ್ಲೇಷಣೆ ಕಾರ್ಯಕ್ರಮ ಕಾಫಿ ಕಟ್ಟೆಗೆ ಸ್ವಾಗತ. ಸತತ ಈಗ 3ನೇ ವಾರಕ್ಕೆ ಕಾಲಿಟ್ಟಿರುವ ಕಾಫಿ ಕಟ್ಟೆ ದಿನೇ ದಿನೇ ಹೆಚ್ಚು ಜನಪ್ರಿಯಗೊಳ್ಳುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಇಂದು ಪಾಲ್ಗೊಳ್ಳಲು ನಮ್ಮ ನಡುವೆ ರಘುನಾಥ್ ರಾವ್ ITI ನಿವೃತ್ತ ಅಧಿಕಾರಿ ಅವರು ಇದ್ದಾರೆ. ಅವರಿಗೆ ಸ್ವಾಗತ. ನಮಸ್ಕಾರ. ಆನಂತರ ನಮ್ಮದೇ ಹಿರಿಯ ಸಿಬ್ಬಂದಿ ಆಮೇಲೆ ಕಲಾವಿದರು ನಡುವಿಲ್ಕೆರೆ ರಾಮಕೃಷ್ಣ ರಾಜೇಶ್ವರಿ ಅವರಿಗೆ ಸ್ವಾಗತ. ನಮಸ್ಕಾರ. ಆಮೇಲೆ ನಮ್ಮ ಶೇಷಾದ್ರಿಪುರ ಕಾಲೇಜಿನ ವಿದ್ಯಾರ್ಥಿನಿ ಮೋನಿಶಾ ಅವರು ಪಾಲ್ಗೊಂಡಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತ. ನಮಸ್ತೆ ಸರ್. ವೀಕ್ಷಕರೇ, ಈಗ ಇಂದು ವಿಶೇಷ ಏನು ಅಂತಂದ್ರೆ ನಿನ್ನೆ ರೀತಿನೇ ಇವತ್ತು 2 ವಿಷಯಗಳು ಇವತ್ತು ಕೂಡ ತುಂಬಾ ರಾಜ್ಯದ ಮತ್ತು ದೇಶದ ಗಮನ ಸೆಳೆದಿರುವಂತಹ ಸಂಗತಿಗಳು. ಒಂದು ಇಂಡಿಗೋ ಪ್ರಕರಣ, ಎರಡನೇದು ಇಂದಿನಿಂದ ಬೆಳಗಾವಿಯಲ್ಲಿ ವಿಧಾನಸಭೆ ಚಳಿಗಾಲ ಅಧಿವೇಶನ ನಡೀತಿದೆ. ಅವೆರಡು ವಿಷಯ. ವಿಶೇಷವಾಗಿ ಇವತ್ತು ಕಳೆದ ಒಂದು ವಾರದಿಂದ ದೇಶಾದ್ಯಂತ ವಿಮಾನ ಪ್ರಯಾಣಿಕರಿಗೆ ಸಂಕಷ್ಟ ತಂದೊಡ್ಡಿರುವ ಈ ಇಂಡಿಗೋ ಏನು ಅವ್ಯವಸ್ಥೆ ಇದೆ, ಅದು ಈಗ ನಿನ್ನೆ ಒಂದು ರೀತಿಯಲ್ಲಿ ಈಗ ಸಮಾಧಾನ ಅಂತಂದ್ರೆ ನಿಧಾನವಾಗಿ ಸಹಜ ಸ್ಥಿತಿಗೆ ಬರ್ತಾ ಇದೆ ಅನ್ನೋ ಒಂದು ವರದಿಗಳು ಬರ್ತಾ ಇದೆ. ಆದ್ರೂ ಕೂಡ ನಿನ್ನೆ ಕೂಡ ಪ್ರಯಾಣಿಕರ ಸಂಕಷ್ಟ ತಪ್ಪಲಿಲ್ಲ. ಆದ್ರೆ ನಿನ್ನೆ ಒಟ್ಟಾರೆ ಪ್ರತಿದಿನ 850ಕ್ಕೂ ಹೆಚ್ಚು ಏನು ವಿಮಾನಗಳು ರದ್ದಾಗ್ತಿದೆ. ಅದು ನಿನ್ನೆಗೆ 600ಕ್ಕೆ ಇಳಿದಿರೋದು ಒಂದು ಸಮಾಧಾನ ಸಂಗತಿ. ಆದ್ರೆ ಇನ್ನು ಸರ್ಕಾರದ ಮತ್ತು ಇಂಡಿಗೋ ಪ್ರಕಾರ ಡಿಸೆಂಬರ್ 10ರಿಂದ 15ರವರೆಗೆ ಪೂರ್ಣ ಸಹಜ ಸ್ಥಿತಿಗೆ ಬರುತ್ತೆ ಅಂತ. ಇದರ ಮಧ್ಯೆ ಇಂಡಿಗೋ ಸಿಇಒಗೆ ಕೇಂದ್ರ ಸರ್ಕಾರ ಅಂದ್ರೆ ವಿಮಾನಯಾನ ಇಲಾಖೆ ನೋಟಿಸ್ ಕೊಟ್ಟಿದೆ. ಸೊ ಈಗ ಸಿಇಒ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಿಕ್ಕೆ ಸರ್ಕಾರ ಸೂಚನೆ ಮಾಡುವಂತ ಸಾಧ್ಯತೆ ಇದೆ. ಸರ್, ಇದ್ರ ಬಗ್ಗೆ ನೀವು ಇಂಡಿಗೋ ಬಗ್ಗೆ ನೀವು ರಾಮಕೃಷ್ಣ ಅವರು ಏನ್ ಹೇಳ್ತೀರಾ? ನಾನು ಅದನ್ನ ಯೋಚನೆ ಮಾಡ್ತಾ ಇದ್ದೀನಿ. ವಿಮಾನಯಾನ ಈ ತರ ಹೆಚ್ಚು ಬೇರುಪೇರಾದಾಗ ಅಲ್ಲಿನ ಪ್ರಯಾಣಿಕರ ಮನೋಸ್ಥಿತಿಗಳು, ಯಾಕೆಂದ್ರೆ ಎಲ್ಲೋ ಅಮೆರಿಕಕ್ಕೆ ಮಗಳ ಮನೆಗೆ ಹೋಗಿ ಹೊರಟಿರ್ತಾರೆ ಅಥವಾ ಆ ಕಡೆಯಿಂದ ಇನ್ಯಾರೋ ತಂದೆ ನೋಡಕ್ ಬರ್ತಾರೆ. ಇಂಥದ್ರಲ್ಲಿ ಅವರ ಮಾನಸಿಕ ಯಾತನೆಗಳು ತುಂಬಾ ಹೆಚ್ಚಾಗುತ್ತೆ ಅಂತ ಇದು ಹೆಂಗ್ ಸರಿಪಡಿಸ್ತಾರೆ ಅನ್ನೋದು ನನಗೊಂದು ದೊಡ್ಡ ಪ್ರಶ್ನೆ ಆಗಿದೆ. ವಾಸ್ತವ ಏನಾಗಿದೆ ಅಂದ್ರೆ ಇದು ಸರ್ಕಾರ ಏನು ನವೆಂಬರ್ 1ರಿಂದ ನಿಯಮಾವಳಿಯಲ್ಲಿ ಬದಲಾವಣೆ ತಂದಿದೆ. ಅದನ್ನು ಸರಿಯಾಗಿ ಅನುಷ್ಠಾನಗೊಳಿಸಲು ಇಂಡಿಗೋ ವಿಫಲ ಆಗಿದೆ. ಹೀಗಾಗಿ ಲಕ್ಷಗಟ್ಲೆ ದುಡ್ಡು ಚಾರ್ಜ್ ಮಾಡ್ತಾ ಇದೆ. ಹೌದೌದು. ಪ್ರಯಾಣಿಕರಿಗೆ ಅವರಿಗೆ ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗಕ್ ಆಗ್ತಾ ಇಲ್ಲ. ಕೇವಲ ಆರ್ಥಿಕವಾಗ್ಲೂ ತುಂಬಾ ಕೇವಲ ಇಂಡಿಗೋ ಮಾತ್ರ ಅಲ್ಲ, ಬೇರೆ ಬೇರೆ ವಿಮಾನ ಸಂಸ್ಥೆಗಳು ಕೂಡ ಈ ಸಂದರ್ಭವನ್ನು ದುರುಪಯೋಗ ಪಡಿಸ್ಕೊಳ್ತೀವಿ. ಆದ್ರೆ ಇಲ್ಲಿ ಇಂಡಿಗೋ ವಿಚಾರದಲ್ಲಿ ಏನ್ ಬರೋದು ಅಂತಂದ್ರೆ ಈಗಿನ ವರದಿ ಪ್ರಕಾರ 2 ದಿನಗಳೇನು ತುಂಬಾ ಸಂಕಷ್ಟ ಇತ್ತು. ಆದ್ರೆ ಭಾನುವಾರ ಸ್ವಲ್ಪ ಸುಧಾರಣೆ ಆಗಿದೆ ಅಂತ ಇನ್ಫಾರ್ಮ್ ಮಾಡಿದಕ್ಕೆ ಕಮ್ಮಿ ಆಗಿದೆ ಸರ್. ಹೌದೌದು. ಮತ್ತೆ ಇನ್ನೊಂದು ಅಮೌಂಟ್ ಕೂಡ ರಿಫಂಡ್ ಮಾಡ್ತಾರೆ. 6.10 crores ಏನಿದೆ ಅದನ್ನ ಆಲ್ರೆಡಿ ಜನಕ್ಕೆ ರಿಫಂಡ್ ಮಾಡಿದ್ದಾರೆ. ಅದೇ ನೋಡಿ, ನಿನ್ನೆಗೆ 95% ನೆಟ್ವರ್ಕ್ ಅನ್ನು ಮರುಸ್ಥಾಪನೆ ಮಾಡಿದ್ದಾರೆ. ಆದ್ರೆ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಇನ್ನೂ ಸ್ವಲ್ಪ ಅದೇ ತರ ದಟ್ಟಣೆ ಇದೆ. ಬೆಂಗಳೂರು ವಿಮಾನ ನಿಲ್ದಾಣ ಮಾತ್ರ ಸ್ವಲ್ಪ ಜನರ ದಟ್ಟಣೆ ತಗ್ಗಿದೆ. ಯಾಕಂದ್ರೆ ಅಲ್ಲಿಂದ ಬೇರೆ ಬೇರೆ ನೆಲೆಗಳ ಏನು ಗುರಿಗಳಿಗೆ ಏನ್ ಕಳಿಸ್ಬೇಕು ಅದು ಕಳಿಸ್ತಾ ಇದಾರೆ. ಮತ್ತೆ ಈಗೇನಂದ್ರೆ ಸರ್ಕಾರ ತುಂಬಾ ಈ ವಿಷಯನ ಬಹಳ ಗಂಭೀರವಾಗಿ ತಗೊಂಡಿದೆ. ಯಾಕೆಂದ್ರೆ 1.5 ವರ್ಷದಿಂದ ನಿಯಮಾವಳಿ ಬದಲಾವಣೆ ಬಗ್ಗೆ ಇಂಡಿಗೋ ಸಂಸ್ಥೆಗೆ ಪೂರ್ವ ಮಾಹಿತಿ ಕೊಟ್ಟಿದ್ರು. ಅದನ್ನ ಸರಿಯಾಗಿ ಪಾಲಿಸದ ಕಾರಣ ಈ ಪರಿಸ್ಥಿತಿ ಆಗಿದೆ. ಜೊತೆಗೆ ಇದರಲ್ಲಿ ಕೇಂದ್ರ ವಿಮಾನಯಾನ ಇಲಾಖೆ ಕೂಡ ತಪ್ಪಿದೆ. ಅದನ್ನ ಮಧ್ಯದಲ್ಲಿ ಫಾಲೋ ಅಪ್ ಮಾಡ್ತಿದ್ರೆ ಈ ಪರಿಸ್ಥಿತಿ ಆಗ್ತಿರ್ಲಿಲ್ಲ. ಜೊತೆಗೆ ಇಂಡಿಗೋ ಸಂಸ್ಥೆ ಏನ್ ಮಾಡಿದೆ ಅಂದ್ರೆ ಪ್ರಯಾಣಿಕರಿಗೆ ಈಗ ಪೈಲಟ್ಗಳ ಸಂಖ್ಯೆ ಏನ್ ತೊಂದರೆ ಇಲ್ಲ, 5500 ಪೈಲಟ್ಗಳಿದ್ದಾರೆ. ಆದ್ರೆ ಈಗ ಪೈಲಟ್ಗಳ 36 ಗಂಟೆ ವಿಶ್ರಾಂತಿ ಬದಲು 48 ಗಂಟೆ ಇರೋದ್ರಿಂದ ಅದ್ರಲ್ಲಿ ಕರೆಕ್ಟ್ ಆಗಿ ಅರೇಂಜ್ ಮಾಡ್ಬೇಕಾಗಿತ್ತು. ಸೊ ಅದು ಮಾಡೋದ್ರಲ್ಲಿ ಇದು ಎಡವಿದೆ ಅಂತ ಒಂದು ಪ್ಲಾನಿಂಗ್ ತಪ್ಪಾಗಿದೆ ಅಂತೀರಿ. ಕಂಪ್ಲೇಂಟ್ ಮಾಡಿದ್ರೆ ಇನ್ನೂ ತುಂಬಾ ವ್ಯವಸ್ಥೆ ಆಗಿದೆ. ಯಾರೋ ಒಬ್ರು ಡೆತ್ ಇದಕ್ಕೆ ಹೋಗಕ್ಕಾಗಿಲ್ಲ. ಹೌದು. ಇನ್ನೊಂದು ಆರಲ್ಲಿ ಮದುವೆ ಮಾಡ್ಕೊಂಡು ಹೌದು, ಆ ತರದ್ದು ತುಂಬಾ ಆಗಿದೆ. ಆಮೇಲೆ ಈಗ ಇನ್ನೊಂದು ವಿಷಯ, ಇಂದಿನಿಂದ ವಿಧಾನಮಂಡಲದ ಬೆಳಗಾವಿ ವಿಧಾನಮಂಡಲದ ಅಧಿವೇಶನದಲ್ಲಿ ಅದರಲ್ಲಿ ಇವತ್ತು ಕನ್ನಡಪ್ರಭ ಮತ್ತು ವಿಜಯವಾಣಿಲಿ ವಿಶೇಷ ವರದಿಗಳು ಪ್ರಕಟ ಆಗಿದೆ. ಕನ್ನಡಪ್ರಭದಲ್ಲಿ ಉತ್ತರದ ಪ್ರಶ್ನೆಗಳ ಅಧಿವೇಶನ ತುಂಬಾ ಹೆಡ್ಲೈನ್ ಬಹಳ ತುಂಬಾ ಆಕರ್ಷಕವಾಗಿದೆ. ಉತ್ತರದ ಪ್ರಶ್ನೆ ಅಂದ್ರೆ ನಮ್ಗೆ ಉತ್ತರ ಅಂದ್ರೆ ತಕ್ಷಣ ನಾವು ಅರ್ಥ ಆಗೋದು ಉತ್ತರ ಭಾರತ ಕರ್ನಾಟಕ ಅಂದ್ರೆ ಬೆಳಗಾವಿ ಉತ್ತರ ಕರ್ನಾಟಕದಲ್ಲಿರೋದ್ರಿಂದ ಉತ್ತರದ ಪ್ರಶ್ನೆಗಳ ಅಧಿವೇಶನ ಅಂತ. ಇಲ್ಲಿ ಏನಂತಂದ್ರೆ ಇಲ್ಲಿ ಈ ವಿಚಾರದಲ್ಲಿ ಈಗ ಅಧಿವೇಶನದಲ್ಲಿ ಈಗ ಈ ಅಧಿವೇಶನ ವಿಶೇಷವಾಗಿ ಪ್ರತಿಪಕ್ಷ ಮತ್ತೆ ಆಡಳಿತ ಪಕ್ಷದ ನಡುವೆ ಬಹಳಷ್ಟು ಇವತ್ತು ಮೊದಲನೇ ದಿನ ಏನು ಸಮಸ್ಯೆ ಇರಲ್ಲ. ಆದ್ರೆ ನಾಳೆಯಿಂದ ಬಹಳಷ್ಟು
ಚರ್ಚೆ ಮತ್ತು ಹೋರಾಟಗಳ ಕಾರಣ ಆಗ್ಬೋದು ಅಂತ ಒಂದು ಇದೆ. ಆಮೇಲೆ ಬೆಳಗಾವಿ ಅಧಿವೇಶನದಲ್ಲಿ ಈಗ ಕೆಲವು ಮಸೂದೆಗಳನ್ನ ಮಂಡಿಸ್ತಿದ್ದಾರೆ. ಅದರ ಜೊತೆಲಿ ಸರ್ಕಾರ ಒಂದು ಯೋಚನೆ ಏನ್ ಮಾಡ್ತಾ ಇದೆ, ಒಳ ಮೀಸಲಾತಿ ಹೆಚ್ಚಳ ಮಾಡೋದಕ್ಕೆ ನಿರ್ಧಾರ ತಗೊಂಡಿದೆ ಅಂತ. ಶನಿವಾರ ರಾತ್ರಿ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಒಂದು ಸಭೆ ಆಗಿದೆ, ಉನ್ನತ ಮಟ್ಟದ ಸಭೆ. ಅದರಲ್ಲಿ ಒಳ ಮೀಸಲಾತಿ 56% ಹೆಚ್ಚಿಸಬೇಕು ಅನ್ನೋ ನಿರ್ಧಾರ ಇದೆ. 50ಕ್ಕಿಂತ ಹೆಚ್ಚಿಸಬಾರದು ಅಥವಾ ಸುಪ್ರೀಂ ಕೋರ್ಟ್ ನಿಲುವಿದೆ, ನಿರ್ಧಾರ ಆದೇಶ ಇದೆ. ಆದರೆ ಈಗ ಇವ್ರಿಗೆ ಒಳ ಮೀಸಲಾತಿ ಹೆಚ್ಚಿಸುವಂತ ಅನಿವಾರ್ಯ ಪರಿಸ್ಥಿತಿ ಉಂಟಾಗಿದೆ. ಹೀಗಾಗಿ ಅವ್ರು ಏನ್ ಮಾಡಿದ್ದಾರೆ, ಒಂದು ಕಾನೂನು ತಜ್ಞರ ಏನು ಅಭಿಪ್ರಾಯ ತಗೊಂಡಿದ್ದಾರೆ. ಅಭಿಪ್ರಾಯ ತಗೊಂಡು ಮಸೂದೆನ ಮಂಡಿಸ್ತಾ ಇದ್ದಾರೆ. ತೊಂದರೆ ಆದ್ರೆ, ತುಂಬಾ ಸಮಸ್ಯೆ, ಇಲ್ಲಿನ ಕಾನೂನು ಬಿಕ್ಕಟ್ಟು ಆದ್ರೆ ಸಾಧ್ಯ ನೇರವಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ಲಿಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಹೀಗಾಗಿ ಈ ಬೆಳಗಾವಿ ಅಧಿವೇಶನದಲ್ಲಿ ಈಗ ಒಳ ಮೀಸಲಾತಿದು ಒಂದ್ ಸ್ವಲ್ಪ ಇದಾಗಬಹುದು. ಸುಪ್ರೀಂ ಕೋರ್ಟ್ ಆದೇಶ ಇರೋದ್ರಿಂದ ಈ ಸಮಸ್ಯೆಗಳು ಬರ್ತವೆ. ಯಾಕಂದ್ರೆ ಹೆಚ್ಚಿಕೆ ಕಡಿಮೆ ಮಾಡಕ್ಕೆ ತಮಿಳುನಾಡಲ್ಲೆಲ್ಲ ಆಲ್ರೆಡಿ ಎಕ್ಸೀಡ್ ಆಗಿದೆ. ಅಲ್ಲ, ತಮಿಳುನಾಡಲ್ಲಿ ಆಗಿದೆ, ಅದು ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ. ಅದು ಕೂಡ ಸರ್ಕಾರದ ಆಲ್ರೆಡಿ ಇನ್ನೂ ಹೋಗ್ಬೇಕು. ಸರ್ಕಾರ ಒಪ್ಪಿಲ್ಲ ಇನ್ನು. ಸಾರಿ, ಸುಪ್ರೀಂ ಕೋರ್ಟ್ ಒಪ್ಪಿಲ್ಲ. ಸುಪ್ರೀಂ ಕೋರ್ಟ್ ಒಪ್ಪಬೇಕು, ಆಮೇಲೆ ರಾಜ್ಯ ಇದಾದ್ರು ಕೇಂದ್ರ ಒಪ್ಕೋಬೇಕು. ಹೀಗಾಗಿ ಅದು ಏನು ಖಂಡಿತ ಇಂಪ್ಲಿಮೆಂಟ್ ಆಗಲ್ಲ. ಯಾಕಂದ್ರೆ ಒಕ್ಕೂಟ ವ್ಯವಸ್ಥೆ ನಮ್ಮಲ್ಲಿ ಇರೋದ್ರಿಂದ ನಾವು ಹೇಗಂದ್ರೆ ನಾವು ಮೀಸಲಾತಿನ ಏಕರೂಪವಾಗಿ ಇಡೀ ದೇಶಕ್ಕೆ ಒಂದೇ ಇದಾಗುತ್ತೆ. ಒಬ್ಬರು ಅವರು 50, 60, 70 ಈ ತರ ಕೊಡ್ಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಬೇರೆ ಅಸಮತೋಲನ ಆಗುತ್ತೆ. ಅಧಿವೇಶನದ ಬಗ್ಗೆ ಇನ್ನೇನಾದ್ರೂ ಹೇಳ್ತೀರಾ ರಾಮಕೃಷ್ಣ ಅವರೇ? ಅದೇ ಪ್ರಮುಖವಾಗಿ ಇದರದ್ದೇ ಇದೆ ಮುಖ್ಯ. ಇನ್ನೇನು ಪರಿಸ್ಥಿತಿ ಜಾಸ್ತಿ ಆಯ್ತು. ಸಿಎಂ ನೇತೃತ್ವದಲ್ಲಿ ಇದೆ. ನೀವು ಹೇಳಿದಾಗ ಕಾನೂನು ತಜ್ಞ ಸಲಹೆ. ವಿಶೇಷ ಏನಂತಂದ್ರೆ, ಈಗ ಒಂದು ಉತ್ತರ ಕರ್ನಾಟಕದ ಸಮಸ್ಯೆಗಳ ಚರ್ಚೆ ಅವಲೋಕನ ಒಂದು ಆಗಬೇಕು. ಎರಡನೇದು, ಈಗ ಅಲ್ಲಿ ಮೆಕ್ಕೆಜೋಳ ಖರೀದಿ ಏನು ವಿಚಾರ ಇದೆ ಅದೊಂದು. ಆಮೇಲೆ ರೈತರ ಸಮಸ್ಯೆಗಳ ಬಗ್ಗೆ ಈಗ ಪ್ರತಿಪಕ್ಷಗಳು ಚರ್ಚೆ ಮಾಡ್ಲಿಕ್ಕೆ ಸಂಪೂರ್ಣ ಸಜ್ಜಾಗಿವೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಈಗ ಯಾವ ರೀತಿ ಉತ್ತರ ಕೊಡುತ್ತೆ, ಅದು ಈ ಪರಿಸ್ಥಿತಿ ನಿಭಾಯಿಸುತ್ತೆ ಅನ್ನೋದ್ರ ಮೇಲೆ ಈಗಿನ ಪರಿಸ್ಥಿತಿ ಇದೆ. ಆಮೇಲೆ ಅಧಿವೇಶನಕ್ಕೆ ಮೊದಲೇ ಎಲ್ಲಾ ಪತ್ರಿಕೆಗಳಲ್ಲೂ ಒಳ್ಳೊಳ್ಳೆ ಲೇಖನಗಳು ಬಂದಿವೆ. ದಿಕ್ಸೂಚಿ ಇದೆ, ಏನು ಅಧಿವೇಶನ ಹೇಗಿರ್ಬೇಕು, ಹೇಗ್ ಮಾಡ್ಬೇಕು. ಸರ್ಕಾರಕ್ಕೂ ಒಂದು ರೀತಿ ಏನು ದಿಕ್ಸೂಚಿ ಮಾರ್ಗದರ್ಶನ ಕೊಟ್ಟಂಗಾಗಿದೆ. ಇದನ್ನ ಸರಿಯಾದ ರೀತಿಯಲ್ಲಿ ಪತ್ರಿಕೆ ಏನು ಸರ್ಕಾರ ಅಥವಾ ಅಧಿಕಾರಿಗಳ ವಿಶ್ಲೇಷಿಸಿದ್ರೆ ಖಂಡಿತ ಈ ಅಧಿವೇಶನ ಚೆನ್ನಾಗಿ ತಗೊಂಡು ಹೋಗ್ಬೋದು. ಜನಪ್ರತಿನಿಧಿಗಳಿಂದ ಸರಿಯಾದ ಸೂಚನೆಗಳನ್ನ ಅವರು ಗ್ರಹಿಸಿದ್ರೆ ಒಳ್ಳೇದು. ಏನಂದ್ರೆ ಸುಮಾರು ವರ್ಷದಿಂದ ಉತ್ತರ ಕರ್ನಾಟಕ ಅಭಿವೃದ್ಧಿ ಹೊಂದಿಲ್ಲ. ಸುಮಾರು ಜನ ಮುಖ್ಯಮಂತ್ರಿಗಳು ಅಲ್ಲಿಂದಾನೇ ಬಂದರು, ಆದ್ರೂ ಅದು ಹಿಂದುಳಿದ ಪ್ರದೇಶವಾಗಿ ಉಳಿದಿದೆ. ಈ ಸಲಿನೂ ಇಷ್ಟು ವೆಚ್ಚ ಮಾಡ್ತೀವಿ ಅಂತ ಹೇಳ್ತಾರೆ, ಆದ್ರೆ ಅದು ಮಾತ್ರ ತುಂಬಾ ರಾಯಚೂರು, ಬಳ್ಳಾರಿ ಆ ಕಡೆ ಎಲ್ಲ ನೋಡ್ಬಿಟ್ರೆ ತುಂಬಾ ಹಿಂದುಳಿವೆ. ಅದು ಯಾತಕ್ಕೆ ಅಂತ ನಾವು ತುಂಬಾ ಸೀರಿಯಸ್ ಆಗಿ ತಗೋಬೇಕು. ಸರ್ಕಾರ ಏನ್ ಮಾಡಿದೆ ಅಂದ್ರೆ, ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಅಭಿವೃದ್ಧಿ ಮಂಡಳಿ ಮಾಡಿದೆ. ಆದ್ರೆ ಅದನ್ನು ಈಗ ಇವರು ಶಾಸಕರು ಕೂಡ ಅದು ಅಧ್ಯಕ್ಷ ಮಾಡಿದ್ದಾರೆ. ಅದಕ್ಕೂ ಕೂಡ ಹೆಚ್ಚಿನ ಅನುದಾನ ಕೊಟ್ಟಿದೆ. ಈಗ ಇತ್ತೀಚೆಗೆ ಸ್ವಲ್ಪ ಬೆಳವಣಿಗೆಗಳು ಆಗ್ತಾ ಇದೆ. ಒಳ್ಳೊಳ್ಳೆ ಈಗ ಮೆಡಿಕಲ್ ಕಾಲೇಜ್ ಇರ್ಬೋದು ಅಥವಾ ಬೇರೆ ಬೇರೆ ರಾಯಚೂರು ಐಐಟಿ ಸ್ಥಾಪನೆ ಪ್ರಯತ್ನ ನಡೀತಾ ಇದ್ರೆ, ಕಲಬುರಗಿ ಕೆಲವೆಲ್ಲ ಆಗ್ತಾ ಇದೆ. ಒಟ್ಟಾರೆ ಏನು ಅಂತಂದ್ರೆ, ಮೊದಲಿಗಿದ್ದ ಈಗ ಮೊದಲಿಗಿದ್ದಂತೆ ಈಗ ಇಲ್ಲ, ನಿಧಾನವಾಗಿ ಒಂದೊಂದೊಂದೇ ಅಭಿವೃದ್ಧಿ ಆಗ್ತಾ ಇದೆ. ಒಂದು ಅಬ್ಸರ್ವ್ ಮಾಡಿದ್ರೆ ಕರ್ನಾಟಕದ ರಾಯಚೂರು, ಬಳ್ಳಾರಿ, ಆಂಧ್ರದ ಕೆಲವು ಭಾಗ, ಮಹಾರಾಷ್ಟ್ರದ ಕೆಲವು ಭಾಗ ಅವೆಲ್ಲ ನಿಜಾಮನ ಆಡಳಿತಕ್ಕೆ ಒಳಪಟ್ಟಿದ್ದು. ಯಾವ್ಯಾವ ನಿಜಾಮನ ಆಡಳಿತಕ್ಕೆ ಒಳಪಟ್ಟಿತ್ತು ಅಲ್ಲಿ ಎಜುಕೇಶನ್ ನಿಂತೋಯ್ತು. ಉರ್ದು ಮೀಡಿಯಂ ಅಲ್ಲೇ ಓದ್ಬೇಕು ಅಂತ ಮಾಡ್ಬಿಟ್ಟು. ಹೌದು. ಅದರಿಂದ ಏನಾಯ್ತು ಅಂದ್ರೆ, ಅದು ಅವಾಗ ಅದಕ್ಕೆ ಬಿದ್ದಿದ್ದು ಹೊಡೆತ ಇನ್ನೂ ಅದು ರಿಕವರಿ ಆಗ. ಹಾಗಾಗಿ ಅದು ಹಿಂದೆ ಈ ಪ್ರದೇಶನ ಹೈದರಾಬಾದ್ ಕರ್ನಾಟಕ ಅಂತಿದ್ರು. ಅದೇ ಸರ್ಕಾರ ಬಸವಣ್ಣನವರ ನೆನಪಿನಲ್ಲಿ ಕಲ್ಯಾಣ ಕರ್ನಾಟಕ ಕಲಬುರಗಿಯ ಕಡೆ ಬರೋದ್ರಿಂದ ಈ ಕಲ್ಯಾಣದ ಒಳ್ಳೆ ಸೂಕ್ತ ಅಂತೇಳಿ ಬದಲಾವಣೆ ಆಗಿದೆ. ಆದ್ರೆ ಇದು ಹೇಳಿದಾಗ ನಿಧಾನವಾಗಿ ಶಿಕ್ಷಣದ ಒಂದು ಪ್ರಸಾರ ಹೆಚ್ಚಾಗ್ತದೆ, ಅಭಿವೃದ್ಧಿ ಆಗ್ತಾ ಇದೆ. ಮತ್ತೊಂದು ದೇಶಾದ್ಯಂತ ಗಮನ ಸೆಳೆದಿದ್ದಂತಂದ್ರೆ ದುರಂತ. ಗೋವಾ ನೈಟ್ ಕ್ಲಬ್ ಅಲ್ಲಿ ಶನಿವಾರ ತಡರಾತ್ರಿ ಅಗ್ನಿ ದುರಂತ ಆಗಿದೆ. ಕನಿಷ್ಠ 25 ಜನ ಸಜೀವದಾನ ಆಗಿದ್ದಾರೆ. ನಿಜವಾಗ್ಲೂ ಇದೊಂದು ಕೆಟ್ಟ ಘಟನೆ. ಯಾಕಂದ್ರೆ ಇದು ಏನಾಗಿದೆ ಅಂದ್ರೆ, ನೈಟ್ ಕ್ಲಬ್ ಆಗಲಿ ಅಥವಾ ಇನ್ನೊಂದು ಬೇರೆ ಬೇರೆ ಸಮಸ್ಯೆ ಏನೇ ಆಗ್ಲಿ, ಕ್ಲಬ್ಗಳಾಗ್ಲಿ, ಏನು ಬೆಂಕಿ ಮತ್ತೆ ಇತರ ಸುರಕ್ಷತಾ ಕ್ರಮಗಳನ್ನ ಕಟ್ಟುನಿಟ್ಟಾಗಿ ಕೈಗೊಳ್ಳಬೇಕು ಅಂತ ಸರ್ಕಾರದ ನಿರ್ದೇಶನ ಇದೆ. ಆದ್ರೆ ಇದು ಏನಾಗಿದೆ ಅಂದ್ರೆ, ಅದು ಪಾಲನೆ ಆಗಿದೆಯೋ ಇಲ್ಲೋ ಅಂತ ಅಧಿಕಾರಿಗಳು ಸರಿಯಾಗಿ ಪಾಲಿಸಿಲ್ಲ. ಈಗ ಏನಾಗಿದೆ ನೋಡಿ, ಅದೇನೋ ಸಿಲಿಂಡರ್ ಸ್ಫೋಟ ಆಯ್ತಂತೆ. ಸಿಲಿಂಡರ್ ಸ್ಫೋಟದ ಬೆನ್ನಲ್ಲೇ ಈ ತರ ಇದಾಗಿದೆ. ಅದನ್ನ
ಏನು ಉಸಿರುಗಟ್ಟೆ ಬಹಳಷ್ಟು ಜನ ಸತ್ತಿದ್ದಾರೆ ಅಂತ, ಕೆಲವು ಸಜೀವದಾನ ಆಗಿದ್ದಾರೆ. ಯಾಕಂದ್ರೆ ತಕ್ಷಣ ಪಾರು ಮಾಡುವಂತ ಸುರಕ್ಷತಾ ಕ್ರಮಗಳು ಅಲ್ಲಿ ಇರ್ಲಿಲ್ಲ. ಹೀಗಾಗಿ ಇದು ಏನಾಗಿದೆ ಈಗ ನನಗೆ ಅದೇ ಸರ್ ಪ್ರಶ್ನೆ ಕಾಡೋದು. ಈ ಯಾವುದೇ ಒಂದು ಲೈಸೆನ್ಸ್ ಕೊಡ್ಬೇಕಾದ್ರೆ ಸರ್ಕಾರಗಳು ಇದೆಲ್ಲ ಒಂದು ಕಾನೂನಾತ್ಮಕವಾಗಿ ಇರಬೇಕು. ಆಗಾಗ ಈ ತರ ಅವುಗಳು ಸಂಭವಿಸ್ತಲೇ ಇರುತ್ತೆ. ಅದು ಕಾಡ್ಸುತ್ತೆ. ಅಂದ್ರೆ ಅವರು ಅದನ್ನು ಸರಿಯಾಗಿ ಪಾಲಿಸ್ತಿಲ್ಲ ಅಂತಲ್ಲ. ಅಲ್ಲಿ ಜುಡಿಷಿಯರಿದು ರೋಲ್ ಇದೆ. ಆಕ್ಚುಯಲ್ ಆಗಿ ಈ ತರ ಅದು ಲೈಸೆನ್ಸ್ ತಗೊಂಡಿಲ್ಲ, ಸೇಫ್ಟಿ ಮೆಜರ್ಸ್ ಇಲ್ಲ ಅಂತ ಕೇಸ್ ಹಾಕಿದ್ದಾರೆ ಗ್ರಾಮ ಪಂಚಾಯತ್ ಇಂದ. ಅದಕ್ಕೆ ಆ ಮಾಲೀಕ ತಡೆಯಾಜ್ಞೆ ತಂದಿದ್ದಾನೆ, ತಡೆಯಾಜ್ಞೆ ಕೊಟ್ಟಿದ್ದಾರೆ. ಆದ್ರೆ ಆತರ ಇದ್ದಾಗ ನೈಟ್ ಕ್ಲಬ್ ನಡಿಲಿಕ್ಕೆ ಬಿಡಬಾರ್ದಾಗಿತ್ತು. ಇರ್ಬಾರ್ದು. ತಡೆಯಾಜ್ಞೆ ಅಂದ್ರೆ ಅವ್ನಿಗೆ ನಡ್ಸೋದಕ್ಕೆ ಅಂದ್ರೆ ಈ ಪಂಚಾಯತ್ ತಡೆಯಾಜ್ಞೆನ ಇದು ಮಾಡಿದ್ದಾರೆ. ಈ ಖಾಸಗಿಯವರು ಅಂದ್ರೆ ಕಾನೂನನ್ನು ಮೀರ್ತಾರೆ ಅನ್ನೋದು ಒಂದು. ಇರ್ತಾರೆ, ಆದ್ರೆ ಸರ್ಕಾರ ಅಧಿಕಾರಿಗಳು ಇದಾರಲ್ಲ ಸ್ಥಳೀಯ ಮಟ್ಟದ. ಹೌದು. ಈಗ ಏನು ಗೋವಾ ಏನಿದೆ ಮಡ್ಗಾಂವ್ ಅಂತ ಹೇಳ್ತಾರೆ, ಮಡ್ಗಾಂವ್ ಅಲ್ಲಿ ಈಗ ಏನು ಸ್ಥಳೀಯ ಆಡಳಿತ ಇರುತ್ತಲ್ಲ, ಅವ್ರ ಅಧಿಕಾರಿಗಳು ಕಟ್ಟುನಿಟ್ಟಾಗಿ ಮಾಡ್ಬೋದಿತ್ತಲ್ಲ. ಮುಖ್ಯವಾಗಿ ಏನಂದ್ರೆ ಈಗ ಅಗ್ನಿ ಸುರಕ್ಷತೆ ಇದೆಯಲ್ಲ, ಅದು ತುಂಬಾ ಎಲ್ಲಾ ಕಾಲಕ್ಕೂ ಮುಖ್ಯ ಸರ್. ಎಲ್ಲಾ ತಾಣಗಳನ್ನ ಕಾಡ್ತಾ ಇದೆ. 100ಕ್ಕೆ 90% ಈ ತರ ಅಗ್ನಿ ದುರಂತದಲ್ಲಿ ವಿಶೇಷವಾಗಿ ಅವ್ರಿಗೂ ಯಾವ್ದು ಸೇಫ್ಟಿ ಮೆಷರ್ಸ್ ವಿಶೇಷವಾಗಿ ಗೋವಾ ಹೇಳಿ ಕೇಳಿ ಜಾಗತಿಕ ಪ್ರವಾಸಿ ಕೇಂದ್ರ. ಹೌದು. ಅಲ್ಲಿ ದೇಶ ವಿದೇಶಗಳಿಂದ ಸಹಸ್ರಾರು ಜನರು ಪ್ರತಿದಿನ ಬರ್ತಾ ಇದ್ದಾರೆ. ಆಮೇಲೆ ಇದು ಮೋಜಿನ ಅತ್ಯಂತ ದೊಡ್ಡ ಮೋಜಿನ ಕೇಂದ್ರಗಳಾಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿ ಕಟ್ಟುನಿಟ್ಟು ಇದೆಲ್ಲ ಬೀಡು ಬಿಸಾಗಿ ಜನ ಪಾಲ್ಗೊಳ್ತಾರೆ. ಆಮೇಲೆ ಅಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಯಾರಿಗೂ ಪರಿವೇ ಇರಲ್ಲ. ಒಂದು ರೀತಿಲಿ ಈಗ ಡ್ರಗ್ಸ್ ಅದು ಇದು ಇರ್ಬೋದು, ಕೆಲವು ಉನ್ಮಾದದಲ್ಲಿ ಇರ್ತಾರೆ. ಹೀಗಾಗಿ ತಕ್ಷಣ ಪಾರಾಗ್ಲಿಕ್ಕೂ ಅವಕಾಶ ಆಗಿರ್ಲಿಕ್ಕಿಲ್ಲ. ಆದ್ರೆ ಇವ್ರ ಕ್ಲಬ್ಬಿನ ಆಡಳಿತ ಇವೆಲ್ಲ ಕ್ರಮ ತಗೋಬೇಕಾಗಿತ್ತು. ಅದರ ಪರಿಣಾಮ ಈಗ ಹಾಗಾಗೇನೆ ಮ್ಯಾನೇಜರ್ನ ಈಗ ಬಂಧಿಸಿದ್ದಾರೆ. ಮಾಲೀಕರಿಗೆ ಈಗ ನೋಟಿಸ್ ವಾರೆಂಟ್ ಕೊಟ್ಟಿದ್ದಾರೆ. ಮುಂದೆ ತನಿಖೆ ಈಗ ಆಗ್ತಾ ಇದೆ. ಡ್ರಗ್ಸ್ ಅಂದ ತಕ್ಷಣ ನಂಗೆ ನೆನಪು ಬಂತು. ಅಲ್ಲಿ ಸಜೀವ ದಹನದಲ್ಲಿ ನಮ್ಮ ಕರ್ನಾಟಕದ ಒಂದಿಬ್ರು 3 ಜನ ಮಂದಿನೂ ಇದಾರಂತೆ. ಆತ್ಮಕ್ಕೆ ಅಂತೂ ಶಾಂತಿ ಭಗವಂತ ಕೊಡ್ಲಿ ಅಂತ. ಈ ಡ್ರಗ್ಸ್ ಅಂದಾಗ ಇವತ್ತು ಒಂದು ಒಳ್ಳೆ ಸುದ್ದಿ ಬಂದಿದೆ ಸರ್. ನಮ್ಮ ಕರ್ನಾಟಕದಲ್ಲಿ ಡ್ರಗ್ಸ್ ಗೆ ಒಂದು ಒಂದು ಅಂದ್ರೆ ಬಲವಾಗಿ ಡ್ರಗ್ಸ್ ನ ದಂಧೆಯನ್ನ ನಿಲ್ಲಿಸುವಂತ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಇವರು ಮಂತ್ರಿಗಳು ಪರಮೇಶ್ವರ್ ಅವರು ಒಂದು ಅದ್ರ ಬಗ್ಗೆ ಮಾತಾಡಿದ್ದಾರೆ ಸರ್. ಬಹಳ ಮುಖ್ಯ ಅದು. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಇಡೀ ಭಾರತದಲ್ಲೇ ಈ ಇತ್ತೀಚಿನ ಕಾಲಘಟ್ಟದಲ್ಲಿ ಈ ಡ್ರಗ್ಸ್ ದಂಧೆ ಬಹಳ ಜಾಸ್ತಿ ಆಗಿದೆ. ನಮ್ಮ ಯುವಕರೆಲ್ಲ ಮಾದಕ ಇಲ್ಲಿದೆ ಸರ್. ಮಾದಕ ವಸ್ತು ಮುಕ್ತ ಕರ್ನಾಟಕ ಗುರಿ ತುಂಬಾ ಒಳ್ಳೆ ಸುದ್ದಿ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಇದನ್ನ ಹೇಳಿದ್ದಾರೆ. ಈ ಮಾದಕ ವಸ್ತು ಮುಕ್ತ ರಾಜ್ಯವನ್ನಾಗಿ ರೂಪಿಸುವ ಸಂಬಂಧ ಸರ್ಕಾರ ಮತ್ತು ಪೊಲೀಸರು ಸಮರ ಸಾರಿದ್ದು ಗುರಿ ತಲುಪುವವರೆಗೆ ವಿರಮಿಸುವುದಿಲ್ಲ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಬಹಳ ಸಂತಸ ಸಂಗತಿ ಸರ್. ಇಡೀ ನಮ್ಮ ಈ ಕಾಲಘಟ್ಟದಲ್ಲಿ ಭಾರತವನ್ನ ಕರ್ನಾಟಕವನ್ನ ಈ ಯುವ ಪೀಳಿಗೆ ಎಲ್ಲೋ ಒಂದ್ ಕಡೆ ಅವರು ಮೋಸ ಹೋಗ್ತಿದ್ದಾರೆ ಅನ್ನೋದಕ್ಕೆ ಈ ಡ್ರಗ್ಸ್ ಬಹಳ ಹೆಚ್ಚಿನ ಪರಿಣಾಮ ಹೇಳಿಕೆ ಕೊಡ್ತಿದ್ದಾರೆ. ಆದ್ರೆ ವಾಸ್ತವ ಸ್ಥಿತಿ ಏನಿದೆ ನೋಡಿ, ಕನ್ನಡದಲ್ಲಿ ಒಂದು ಬಾಟಮ್ ಅಲ್ಲಿ ತುಂಬಾ ದೊಡ್ಡ ಸ್ಟೋರಿ ಕೊಟ್ಟಿದ್ದಾರೆ. ಒಳ್ಳೆ ಇಂಟ್ರೆಸ್ಟಿಂಗ್ ಸ್ಟೋರಿ. ಏನಂತಂದ್ರೆ ಇವ್ರು ಹೇಳಿರ್ಬೋದು ಮಾದಕ ವಸ್ತು ಮುಕ್ತವ ನಾವು ಕರ್ನಾಟಕ ಮಾಡ್ತೀವಿ, ಆದ್ರೆ ಥಾಯ್ಲೆಂಡ್ ಇಂದ ಕರ್ನಾಟಕಕ್ಕೆ ಅತಿ ಹೆಚ್ಚು ಹೈಡ್ರೋ ಗಾಂಜಾ ಬರ್ತಾ ಇದೆ. ಕಳೆದ 2 ತಿಂಗಳಲ್ಲಿ ಬ್ಯಾಂಕಾಕ್ 26 ಪ್ರವಾಸಿಗರು ಸೆರೆ ಸಿಕ್ಕಿದ್ದಾರೆ. 112 ಕೋಟಿ ಮೌಲ್ಯದ 1.6 ಕ್ವಿಂಟಾಲ್ ಹೈಡ್ರೋ ಗಾಂಜಾ ಜಪ್ತಿಯಾಗಿದೆ. ಅಂದ್ರೆ ಇದನ್ನ ತಡಿಲಿಕ್ಕೆ ಯಾಕಾಗಿದೆ ನಮ್ಮ ಕೈಲಿ? ಈಗ ಜಪ್ತಿ ಮಾಡಿದರೆ ಸರಿ, ಅಂದ್ರೆ ವಿದೇಶಿ ಪ್ರವಾಸಿಗರು ಸುಲಭವಾಗಿ ಗಾಂಜಾನಾಗ್ಲಿ ಅಥವಾ ಇನ್ನು ಬೇರೆ ಮಾದಕ ವಸ್ತು ಈಜಿ ತರುವಂತ ಪರಿಸ್ಥಿತಿ ಇದೆಯಲ್ಲ, ಅದನ್ನ ನಿಯಂತ್ರಣ ಮಾಡಕ್ ಯಾಕಾಗಲ್ಲ? ಈಗ ನೀವು ಪ್ರತಿ ಏರ್ಪೋರ್ಟ್ ಅಲ್ಲೂ ಕೆಲವು ಇದು ಏನು ಡಿಟೆಕ್ಟರ್ ಅಂತ ಇರುತ್ತೆ, ಮೆಟಲ್ ಡಿಟೆಕ್ಟರ್. ಈ ತರದ್ದು ಯಾಕೆ ಆಗ್ತಿಲ್ಲ? ಅದು ಯಾವ ಮಾರ್ಗಗಳ ಮುಖಾಂತರ ಬರ್ತಾ ಇದೆ ಅನ್ನೋದು ಮೊದಲು ಪೊಲೀಸರು ಮತ್ತು ಸ್ಪಷ್ಟಪಡಿಸಬೇಕು. ಮತ್ತೆ ಇದನ್ನು ತಡೆಯೋ ದೃಷ್ಟಿಯಿಂದ ಗೃಹ ಇಲಾಖೆ ವಿಶೇಷವಾಗಿ ಹೆಚ್ಚಿನ ಕಾಳಜಿ ವಹಿಸಬೇಕು. ನೋಡಿ, ಇದು ಎಲ್ಲಾ ಸ್ಟೇಟ್ ಗಳಲ್ಲೂ ಮಾಡ್ಬೇಕು, ಪ್ರತಿಯೊಂದು ರಾಜ್ಯದಲ್ಲೂ ಮಾಡ್ಬೇಕು. ಇಡೀ ಭಾರತಕ್ಕೆ ಅದೊಂದೇ. ಮುಖ್ಯವಾಗಿ ಪಂಜಾಬಿಂದ ಜಾಸ್ತಿ ಟ್ಯಾಕ್ಸ್ ನೋಡಿ, ಥಾಯ್ಲೆಂಡ್ ಯಾಕೆ ಬರ್ತಾ ಇದೆ ಅಂದ್ರೆ ಥಾಯ್ಲೆಂಡ್ ನಲ್ಲಿ ಗಾಂಜಾ ಬೆಳೆಯೋದಕ್ಕೆ ಯಾವುದೇ ರೀತಿ ನಿಯಂತ್ರಣ ಇಲ್ಲ. ಆಮೇಲೆ ಅಲ್ಲಿ ಆರ್ಥಿಕ ಏನಿದೆ ವಾಣಿಜ್ಯೋದ್ಯಮ ಇದು ಇದ್ರ ಮೇಲೆ ಡಿಪೆಂಡ್ ಆಗಿದೆ. ಹೀಗಾಗಿ ಅಲ್ಲಿ ಪ್ರವಾಸಿಗರಿಗೆ ಅಲ್ಲಿ ಮಾದಕ ವಸ್ತು ಸೇವನೆ ಮಾಡ್ಲಿಕ್ಕೆ, ನಶೆ ಇರ್ಲಿ ಎಲ್ಲ ಅವಕಾಶ ಇದೆ. ಜೊತೆಗೆ ಬ್ಯಾಂಕಾಕ್ ಮತ್ತು ಪುಕೆಟ್ ನಿಲ್ದಾಣಗಳಲ್ಲಿ ಯಾವುದೇ ರೀತಿ ಪ್ರವಾಸಿಗರ ಇದು ನಿಯಂತ್ರಣ ಇಲ್ಲ. ತಗೊಂಡು ಹೋಗ್ಬಾರ್ದು ಅಂತ ಆತರ ಏನಿಲ್ಲ, ತಪಾಸಣೆ ಮಾಡೋದೇ ಇಲ್ಲ. ನನ್ನೊಂದು ಈ ನನ್ನ ಪ್ರಶ್ನೆ ಒಬ್ಬ ಹಿರಿಯನಾಗಿ,
ಇದೆಲ್ಲ ಈ ಡ್ರಗ್ಸ್ ನಿಲ್ಲಿಸಕ್ಕೆ ಸರ್ಕಾರ ಪೊಲೀಸ್ ಎಲ್ಲವೂ ಮಾಡ್ಬೇಕು, ಎಲ್ಲವೂ ಸಹಜ. ಆದ್ರೆ ಈ ಪೋಷಕರ ಪಾತ್ರ ಇದ್ರಲ್ಲಿ ಬಹಳ ಮುಖ್ಯನಾ ಅಂತ, ಅವರು ಮಾನಿಟರ್ ಮಾಡ್ತಾ ಇದ್ರೆ ಮುಖ್ಯನಾ ಅಂತ. ಯಾಕಂದ್ರೆ ಮಕ್ಕಳು ಚೆನ್ನಾಗಿ ಓದ್ತಾರೆ ಮಾಡ್ತಾರೆ ಅಂತ ಕಾಲೇಜ್ ಕಳಿಸ್ಬಿಟ್ಟು ಅವ್ರನ್ನ ಫಾಲೋ ಮಾಡದೇ ಇರೋದು, ಅದೆಲ್ಲ ಪೋಷಕರು ಮುಖ್ಯ ಆಗ್ತಾರ. ಪೋಷಕರ ಪಾತ್ರ ಅಂತ ಏನಂತಂದ್ರೆ ಈಗ ಒಂದು ಎರಡು ರೀತಿಲಿದೆ. ಒಂದು, ಮನೆಯಲ್ಲಿ ಮಕ್ಕಳ ನಡೆ ನುಡಿ ನಡವಳಿಕೆ ಅದ್ರ ಮೇಲೆ ಅವರು ಕಣ್ಗಾವಲಿಟ್ಟಿರ್ಬೇಕು, ಗಮನಿಸ್ತಾ ಇರ್ಬೇಕು. ಈಗ ಮಾಮೂಲು ಸಹಜ ವಿದ್ಯಾರ್ಥಿಗಳು ಮಕ್ಕಳು ಬೇರೆ ತರ ಇರ್ತಾರೆ. ಈಗ ಈ ನಶೆ ಏನು ಮಾದಕ ದ್ರವ್ಯ ಅದಕ್ಕೆ ಚಟ ದಾಸರಾಗಿರ್ತಾರೆ, ಅವರು ಬಹಳ ಬದಲಾವಣೆ ಅವ್ರಿಗೆ ಗೊತ್ತಾಗುತ್ತೆ. ಅದು ಮಕ್ಕಳು ತಂದೆ ತಾಯಿಗಳು ಗಮನಿಸ್ಬೇಕು. ಎರಡನೇದು, ತಕ್ಷಣ ಈಗ ಏನಾಗುತ್ತೆ, ಈಗ ಈ ಮಾದಕ ವಸ್ತು ಇದು ಚಟ ಬಿಡಿಸುವಂತ ಕೇಂದ್ರಗಳಿವೆ ಕೆಲವು. ತಕ್ಷಣ ಮಕ್ಕಳನ್ನ ಅಲ್ಲಿ ಅಡ್ಮಿಟ್ ಮಾಡಿಸ್ಬಿಟ್ಟು ಗೊತ್ತಾಗ್ತದೆ. ಆಮೇಲೆ ಇನ್ನೊಂದು, ಈಗ ವಿಶೇಷ ಕಾಲೇಜುಗಳು ಹೆಚ್ಚು ಸರಬರಾಜು ಆಗ್ತಿದೆ, ಆ ಸರಬರಾಜನ್ನು ತಡಿಬೇಕು. ಎರಡನೇದು, ಮುಖ್ಯವಾಗಿ ಕಾಲೇಜು ಪ್ರಾಂಗಣಗಳಲ್ಲಿ ಸಿಗದೇ ಇರೋಂಗೆ ಆಡಳಿತ ಮಂಡಳಿ ಗಮನ ನೀವೇನ್ ಹೇಳ್ತೀರಿ? ಚೆಕ್ ಮಾಡ್ಬೇಕಲ್ವಾ ಸರ್? ಅವ್ರು ತಂದಾಗ ಕಾಲೇಜ್ ಹೆಂಗ್ ಗೊತ್ತಾಗುತ್ತೆ ಸ್ಟೂಡೆಂಟ್ಸ್ ಹಿಂಗೆಲ್ಲ ಮಾಡ್ತಾರೆ ಅಂತ? ಇನ್ನೊಂದು ಏನಾಗ್ತದೆ ಗೊತ್ತಾ, ಅದು ಡ್ರಗ್ಸ್ ರೂಪದಲ್ಲಿ ಬರ್ತಾ ಇಲ್ಲ, ಬರೀ ಕಾಲೇಜ್ ಅಲ್ಲ, ಹೈಸ್ಕೂಲ್ ಲೆವೆಲ್ ಅಲ್ಲೇ ಬರ್ತಾ ಇದೆ, ಚಾಕ್ಲೇಟ್ ರೂಪದಲ್ಲಿ ಬರ್ತಾ ಇದೆ. ಅಲ್ಲಿ ಮಕ್ಕಳು ಹೋಗಿ ಅದು ಚಾಕ್ಲೇಟ್ ತಿಂತಾರೆ. ಆ ಹೌದು, ಇಲ್ಲ ಚಾಕ್ಲೇಟ್ ನಿನ್ನೆ ಎಲ್ಲ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಆಕ್ಚುಲಿ ಹೌದು, ಅದು ಬರ್ತಾ ಇದೆ, ಹೈಸ್ಕೂಲ್ ಲೆವೆಲ್ ಅಲ್ಲೇ ಬರ್ತಾ ಇದೆ. ಬರ್ತಾ ಇದೆ. ಆದ್ರೆ ಏನಾಗುತ್ತೆ ಅಂದ್ರೆ ಬೇಕು ಅಂದಾಗ ಅಂದ್ರೆ ವಿದ್ಯಾಸಂಸ್ಥೆಗಳದ್ದು ಈ ವಿಷಯದಲ್ಲಿ ಬಹಳ ಇನ್ನು ವಿಶೇಷ ಏನು ಅಂತಂದ್ರೆ, ಈ ಮಾದಕ ವಸ್ತು ತಡೀತೀವಲ್ಲ, ಅದಕ್ಕೆ ಕಠಿಣ ಕಾನೂನು ಇಲ್ಲ. ಕಠಿಣ ಕಾನೂನು ಬಂತು ಅಂದ್ರೆ ಅವ್ನ ಜೀವನದಲ್ಲಿ, ನಿನ್ನೆ ಒಬ್ರು ಇನ್ನೊಬ್ಬ ಅತಿಥಿಗಳು ಹೇಳಿದ್ರು, ಒಂದು ಸರಿ ಕಠಿಣ ಕಾನೂನು ಜಾರಿ ಆದ್ರೆ ಹಿಂದೆ ಮುಂದೆ ಜನ್ಮದಲ್ಲಿ ನಾನು ಈ ರೀತಿ ಅವ್ಯವಹಾರಕ್ಕೆ ಬರೋದಿಲ್ಲಪ್ಪ ಅನ್ನೋ ತರ ಆಗ್ಬೇಕು. ಅದ್ರ ಜೊತೆಗೆ ಈಗ ಇನ್ನೊಂದು ಕೆಲವು ಹೋಗಿದೆ ಅಂದ್ರೆ ಅದು ಅವ್ಯವಹಾರ ಅಂತಾನೆ ಗೊತ್ತಾಗ್ತಿಲ್ಲ. ಇನ್ನೊಂದು ವಿಶೇಷ, ಈಗ ಇವರಿಗೆ ಮೆಕ್ಕೆಜೋಳ ಖರೀದಿ ಬಗ್ಗೆ ಸ್ವಲ್ಪ ರಾಜ್ಯದಲ್ಲಿ ಗೊಂದಲ ಇತ್ತು. ಅದನ್ನ ಈಗ ಮೆಕ್ಕೆಜೋಳ ಖರೀದಿಯ ಮಿತಿಯನ್ನ ಈಗ 50 ಕ್ವಿಂಟಾಲ್ಗೆ ಏರಿಸಿದ್ದಾರೆ. ಪ್ರತಿಪಕ್ಷಗಳು ರೈತರು ಆಗ್ರಹಿಸಿದ್ರು. ಇವ್ರಿಗೆ ಮುಂಚೆ 20 ಕ್ವಿಂಟಾಲ್ ಮಾತ್ರ ಮಾರಾಟ ಮಾಡ್ಬೇಕಿತ್ತು ಅಂತ ರೈತರು ಸೂಚನೆ ಮಾಡಿದ್ರು. ಅದಿಲ್ಲ, ಜಾಸ್ತಿ ಮಾಡಿ ಅಂತ ಹೇಳಿ ಈಗ 50 ಕ್ವಿಂಟಾಲ್ ಇದೆ. ಮತ್ತೆ ಮೆಕ್ಕೆಜೋಳ ಖರೀದಿ ಕೇಂದ್ರ ಕೂಡ ಸ್ಥಾಪನೆ ಆಗಿದೆ. ಬಹುಶಃ ಇನ್ನೊಂದು 2-3 ದಿನದಲ್ಲಿ ಇದು ಸರಿ ಹೋಗ್ಬೋದು. ರೈತರಿಗೆ ಒಂದು ಆಶಾದಾಯಕ ಸುದ್ದಿ. ಆಮೇಲೆ ಒಂದೇ ಮಾತರಂ ಬಗ್ಗೆ ನೀವು ಏನೋ ವಿಷಯ ಇತ್ತು, ಏನಿಲ್ಲ, ಇವತ್ತು ಒಂದೇ ಮಾತರಂ ಬಗ್ಗೆ ಸಂಸತ್ತಿನಲ್ಲಿ ಚರ್ಚೆ ಇದೆ. ನಮ್ಮ ಮೋದಿ ಅವರು ಅದನ್ನ ಚರ್ಚೆನ ಪ್ರಾರಂಭಿಸ್ತಾರೆ. ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್, ಆಮೇಲೆ ಪ್ರಿಯಾಂಕಾ ಗಾಂಧಿ, ಇವರೆಲ್ಲ ಅದ್ರ ಬಗ್ಗೆ ಚರ್ಚೆ. ಅದು ವಿವರ ಏನಾದಿದ್ರೆ ಹೇಳಿ. ಒಂದೇ ಮಾತರಮ್ಮು 1875 ಬಂಕಿಂ ಚಂದ್ರ ಚಟರ್ಜಿ ಅವರು ಅದನ್ನ ಬರೆದ್ರು. ಈಗ ಈ ನವೆಂಬರ್ಗೆ 150 ವರ್ಷ ಆಯ್ತು. ಈ 150 ವರ್ಷನ ಆಚರಿಸ್ತಾ ಇದ್ದಾರೆ. ಇದು ಭಾರತದ ಎಲ್ಲಾ ಕಡೆನೂ ಇದ್ರ ಬಗ್ಗೆ ಒಂದು ಚರ್ಚೆ, ಒಂದು ಇದು ಸ್ಟ್ಯಾಂಪ್ ರಿಲೀಸ್ ಮಾಡ್ತಾ ಇದ್ದಾರೆ, ಕಾಯಿನ್ ರಿಲೀಸ್ ಆಗಿದೆ, ಎಲ್ಲ ಮಾಡ್ತಾ ಇದ್ದಾರೆ. ಇದು ಹಂಗೆ ಸ್ಟಾರ್ಟ್ ಆಯ್ತು. ಒಂದೇ ಮಾತರಂ ಅನ್ನೋದು ರಾಷ್ಟ್ರೀಯ ಗೀತೆ, ನ್ಯಾಷನಲ್ ಅಂತಮ್ ರಾಷ್ಟ್ರೀಯ ಗೀತೆ. ಒಂದೇ ಮಾತರಂ ಬರೆದಾಗ ಅದು 1875 ಬರ್ದಿದ್ದು. 1905 ಬಂಗಾಳ ವಿಭಜನೆ ಆಯ್ತು. ಅದಕ್ಕೆ ಲಾರ್ಡ್ ಕರ್ಜನ್ ಅದನ್ನ ವಿಭಜನೆ ಮಾಡಿದ. ಅವಾಗ ತುಂಬಾ ಜನ ದಂಗೆ ಇದ್ರು. ಅವಾಗ ಈ ಒಂದೇ ಮಾತರಂನ ಬಳಸ್ಕೊಂಡ್ರು. ಅವಾಗ ಒಂದೇ ಮಾತರಂ ಹೇಳಿದವ್ರಿಗೆಲ್ಲ ಲಾಠಿ ಏಟು ಜೋರಾಗಿ ಬೀಳ್ತಿತ್ತು. ಸ್ವಾತಂತ್ರ್ಯ ಹೋರಾಟಗಾರದಲ್ಲಿ ಈ ಒಂದೇ ಮಾತರಂ ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್ ಕೊಟ್ಟಿದೆ. 1937 ಪ್ರತಿಯೊಂದು ಕಾಂಗ್ರೆಸ್ ಅಧಿವೇಶನದಲ್ಲೂ ಮೊದಲು ಹೇಳ್ತಿದ್ರು, ಕೊನೆಗೂ ಹೇಳ್ತಿದ್ರು. ಅದೇ 1937 ಕೆಲವರು ಮುಸ್ಲಿಂ ಮುಖಂಡರು ಇದ್ರ ಬಗ್ಗೆ ಆಕ್ಷೇಪ ಮಾಡಿದ್ರು. ಯಾಕೆಂದ್ರೆ ಅದರಲ್ಲಿ ಲಕ್ಷ್ಮಿ, ದುರ್ಗಾ ಅಂತ ಎಲ್ಲ ಹಿಂದೂ ದೇವತೆಗಳ ಇದು ಬರೋದ್ರಿಂದ ಇದಾಯ್ತು. 1938 ಅದನ್ನ ಬ್ಯಾನ್ ಮಾಡ್ರು. ಆಮೇಲೆ ನಮ್ಮ ಗಮನಕ್ಕೆ ಒಂದೇ ಮಾತ್ರ ನಾವೇನ್ ಕೇಳ್ತಿದ್ವಲ್ಲ, ಜಸ್ಟ್ ಒಂದು ಭಾಗಶಃ ಒಂದು ಪಾಠ. ಇನ್ನು 4-5 ಸ್ಟ್ಯಾನ್ಸಾ ಅದೇ ಇದೆ, 4 ಸ್ಟ್ಯಾನ್ಸಾ ಇದೆ. ಅದಕ್ಕಿನ್ನೂ ಬಹಳಷ್ಟು ವಿಶೇಷವಾಗಿ ಬ್ಯಾನ್ ಮಾಡಿದ್ಮೇಲೆ ಒಬ್ರು ಕೃಷ್ಣರಾವ್ ಅಂತ ಅವರು ಪ್ರಸಿದ್ಧ ಗಾಯಕರು, ಅವರು ಅದಕ್ಕೆ ತುಂಬಾ ಹೋರಾಟ ಮಾಡಿ 1947 ತಿರ್ಗಾ ಅದನ್ನ ಮೂಲತಃ ಈ ಹಾಡು ಆಕ್ಚುಲಿ ಏನು ಅಂತಂದ್ರೆ ಪ್ರಸಾರ ಆಗಲಿಕ್ಕೆ ಇನ್ನೊಂದು ಕಾರಣ ಅಂದ್ರೆ ಬಂಕಿಂಚಂದ್ರ ಚಟರ್ಜಿ ಅವರು ಆನಂದ ಮಠ ಅಂತ ಒಂದು ಕಾದಂಬರಿ ಅದರಲ್ಲಿ ಅಳವಡಿಕೆ ಆಯ್ತು. ಅಳವಡಿಕೆ ಆದ ನಂತರ ಅದು ಸಹಜವಾಗಿ ದೇಶಭಕ್ತಿ ಉಕ್ಕೇರಿಸುವಂತ ಜ್ವಾಲೆ ಪ್ರಜ್ವಲಿಸುವಂತ ಹಾಡು. ಇನ್ನೊಂದು ವಿಶೇಷವಾದ ಸಂಗತಿ ತಮಗೂ ಗೊತ್ತಿದೆ, ನಮ್ಮ ವಿಶ್ವಂ ಚಾನೆಲ್ ನ ಡಾಕ್ಟರ್ SLN ಸ್ವಾಮಿ ಅವರ ಪರಿಕಲ್ಪನೆಯಲ್ಲಿ ಈ ಒಂದೇ ಮಾತ್ರ 150 ವರ್ಷ ಆಗಿದ್ದಕ್ಕೆ ಒಂದು ವಿಶೇಷ ಅಭಿಯಾನವನ್ನ ಅವರ ಪರಿಕಲ್ಪನೆಯಲ್ಲಿ ಕೈಗೊಂಡಿದ್ದಾರೆ ಸರ್. ತುಂಬಾ ಒಳ್ಳೆ ವೀಕ್ಷಕರೇ, ಇದು ಡಾಕ್ಟರ್ ಸ್ವಾಮಿ ಅವರು ಅಪೇಕ್ಷೆ ಪಟ್ಟ ಹಾಗೆ
ನೂರಾರು ಗಾಯಕರು ಮತ್ತೆ ಉದಯೋನ್ಮುಖ ಇವರು ಕಲಾವಿದರು ಕೂಡ ಸುಮಾರು ನೂರಾರು ಅಂದ್ರೆ ಒಂದೇ ಹಾಡನ್ನ ಬೇರೆ ಬೇರೆ ಶೈಲಿಯಲ್ಲಿ ಕಳಿಸಿ ಅಂತ ಹೇಳಿದ್ರು ಬಹಳಷ್ಟು ಒಳ್ಳೆ ಪ್ರತಿಕ್ರಿಯೆ ಬಂದಿದೆ. ಅದೆಲ್ಲ ಬಹುಶಃ ಸಂಕಲನ ಮುಂದಿನ ದಿನಗಳಲ್ಲಿ ವಿಶ್ವಂ ಟಿವಿಯಿಂದ ಅದು ರಾಷ್ಟ್ರಗೀತೆಗಳಲ್ಲಿ 2ನೇ ಸ್ಥಾನ. ಮೊದಲನೇದು ನೇಷನ್ ಒನ್ಸ್ ಅಗೇನ್ ಅಂತ ಐರ್ಲೆಂಡ್ ಅವರ ರಾಷ್ಟ್ರಗೀತೆ 1ನೇ ಸ್ಥಾನದಲ್ಲಿದೆ. BBC ಒಂದು ಸರ್ವೆ ಮಾಡಿದೆ. ಅದರಲ್ಲಿ ಅದಕ್ಕೆ ಐರ್ಲೆಂಡ್ ಅವ್ರದ್ದು ನೇಷನ್ ಒನ್ಸ್ ಅಗೇನ್ ಅನ್ನೋ ಒಂದು ರಾಷ್ಟ್ರಗೀತೆ 1ನೇ ಸ್ಥಾನ, ನಮ್ಮ ಒಂದೇ ಮಾತರಂ 2ನೇ ಸ್ಥಾನ. ಪ್ರಕಾಶನ್ ಸರ್, ನಾವು ಒಂದೇ ಮಾತ್ರ ಸಂಗೀತದಿಂದ ಮಾತಾಡ್ತಿದೀವಲ್ಲ, ಇನ್ನೊಂದು ಒಳ್ಳೆ ಸುದ್ದಿ ಇದೆ. ಸಂಗೀತದಿಂದ ಸಂಸ್ಕಾರ ಲಭಿಸುತ್ತದೆ. ಸಂಗೀತವು ಮನುಷ್ಯನ ಸಹಜ ಗುಣಗಳ ಬೆಳವಣಿಗೆಗೆ ಈಗಿನ ಇನ್ಸ್ಟಾಗ್ರಾಮ್ ಯುಗದಲ್ಲಿ ಸಹಾಯಕಾರಿ ಎಂದು ಹೃದ್ಯೋಗ ವೈದ್ಯ ಡಾಕ್ಟರ್ ಅಭಿಜಿತ್ ಕುಲಕರ್ಣಿ ಅಭಿಪ್ರಾಯಪಟ್ಟಿದ್ದಾರೆ. ಹಾರ್ಟ್ ಸ್ಪೆಷಲಿಸ್ಟ್. ನಮ್ಗೆಲ್ಲ ಗೊತ್ತೇ ಇದೆ, ಸಂಗೀತದಿಂದ ಸಸ್ಯ ಬೆಳೆಯುತ್ತೆ ಇದು ಅಂತ. ಹಸು ಹಾಲು ಜಾಸ್ತಿ ಕೊಡುತ್ತೆ. ಇದ್ರಿಗೆ ನೀನೇನಾದ್ರು ಹೇಳ್ಬೋದಮ್ಮ? ಸಂಗೀತ ಸಾರು ಕೇಳಿ ಸಂಶಯ ಇದ್ರೆ ಸಂಗೀತ ಹೇಳಿ ಸರ್. ತಾವು ಒಂದೇನು ಸಂಗೀತದ ಬಗ್ಗೆ ತಾವು ಹೇಳಿ ಸರ್. ಸಂಗೀತ ಒಂದೇ ಅಲ್ಲ, ಸಂಗೀತ ಅದೇನು ಅಂತಂದ್ರೆ ಬೇಸ್ಡ್ ಅಪಾನ್ ನಮ್ಮ ವೇದಿಕ್ ಏನಿದೆ ಅದರ ಮೂಲ ಇದೆ. ನಾವು ಈಗ ಉಚ್ಚಾರಣೆ ಮಾಡ್ತೀವಿ, ಓಂ ಅಂತ ಹೇಳ್ತೀವಿ, ಇನ್ನೇನು ಹೇಳ್ತೀವಿ. ಇದರ ಏನು ಅಂತಂದ್ರೆ ಇದು ಈಗ ಅನುಕಂಪನ ಇದೆಯಲ್ಲ, ಕಂಪನ ಪ್ರಕೃತಿಲಿ ಅದರಿಂದ ಸಹಜವಾಗಿ ಬೆಳವಣಿಗೆ ಕಾರಣ ಆಗುತ್ತೆ. ಈಗ ನೀವು ವೇದಗಳು ಹೇಳ್ತೀರಾ, ವೇದಗಳು ಹೇಳಿದ್ರೆ ನಿಮ್ಮ ನಿರಂತರ ವೇದ ಹೇಳಿ, ನಿಮ್ಮ ಮೈಯಲ್ಲಿ ಏನೋ ಒಂದು ರೀತಿ ವೈಬ್ರೇಷನ್ ಆಗುತ್ತೆ. ಅಂದ್ರೆ ಅದರಿಂದ ನಿಮ್ಗೆ ಏನೋ ನಿಮ್ಮ ಇದು ಚಿಂತನೆ, ನಿಮ್ಮ ಸಕಾರಾತ್ಮಕ ಒಂದು ಅಂಶಗಳು ಹೆಚ್ಚು ತುಂಬುತ್ತೆ, ನಕಾರಾತ್ಮಕ ಎಲ್ಲ ಹೊರಟೋಗುತ್ತೆ. ನರಗಳಲ್ಲಿ ಆಮೇಲೆ ನಮ್ ಶಕ್ತಿ ಕೊಡುತ್ತದೆ. ಒಂದು ನೆನಪು ಬಂತು ಸರ್, ಈ ಸಂಗೀತದ ಬಗ್ಗೆ ಒಂದು ಮಾತಿದೆ, ಸಾಧ್ಯತೆ ವಿದ್ಯೆ ಮುಂದೆ ಸಾಧನೆ ಅಂತ. ಇದಕ್ಕೆ ಒಂದ್ಸಲ ಭೀಮಸೇನ್ ಜೋಶಿ, ನಮ್ಮ ಕರ್ನಾಟಕದ ಮಹಾನ್ ಸಂಗೀತಗಾರರು, ಅವ್ರನ್ನ ಕೇಳಿದ್ರಂತೆ, ನೀವು ದಿನಕ್ಕೆ ಎಷ್ಟು ಹೊತ್ತು ಸಾಧನೆ ಮಾಡ್ತೀರಿ ಅಂತ. ಅವರು, ನಾನು ಕೇವಲ 24 ಗಂಟೆ ಮಾಡಕ್ ಸಾಧ್ಯ ಇದೆ ಅಂತ ಭೀಮಸೇನ್ ಜೋಶಿ ಅವರು ಹೇಳಿದಂತೆ. ಅದೇ ಸಂಗೀತದ ಮಹತ್ವ. ಅದು ಸಾಧಕರು ಏನಿರುತ್ತೆ, ನಾವು ಕೇವಲ ದಿನಕ್ಕೆ ಏನೋ ನಮ್ಗೆ ಅಂತ ಆತರ ಅಲ್ಲ. ಈಗ ನೋಡಿ, ಸಾಧಕರು ದಿನಕ್ಕೆ 4 ಗಂಟೆ 5 ಗಂಟೆ 6 ಗಂಟೆ ಇದೊಂದು ಅಂತಲ್ಲ. ಈಗ IAS IPS ಮಾಡ್ತಾರೆ, IAS ಮಾಡ್ತಾರೆ, ಅವ್ರು ದಿನಕ್ಕೆ ಇಷ್ಟು ತಮ್ಮ ಎಲ್ಲಾ ಜಂಜಾಟನ ಮರೆತು ದಿನಕ್ಕೆ 5 ಗಂಟೆ 6 ಗಂಟೆ 7 ಗಂಟೆ 8 ಗಂಟೆ ಸಂಪೂರ್ಣ ಇದರಲ್ಲೇ ತೊಡಗಿಸ್ತಾರೆ. ಈಗ ಹಿಂದೆ ನಮ್ಮ ಇದೊಂದು ಉಲ್ಲೇಖನೀಯ, ನಮ್ಮ ಚಲನಚಿತ್ರ ರಂಗದಲ್ಲಿ ದಕ್ಷಿಣದಲ್ಲಿ ತುಂಬಾ ಪ್ರಭುದೇವ ಅಂತ ಅತ್ಯುತ್ತಮ ನೃತ್ಯ ಕಲಾವಿದರು ಹೌದು ಮತ್ತು ಅತ್ಯುತ್ತಮ ನಟರು ಹೌದು. ಅವರು ಅದೃಷ್ಟವಶಾತ್ ನಮ್ಮ ಕರ್ನಾಟಕದ ಕನ್ನಡದ ಗೆರೆ ಅಂದ್ರೆ ಮೂಗೂರು ಅವರು ಕೂಡ ದೊಡ್ಡ ಚಲನಚಿತ್ರ ಸಾಮ್ರಾಜ್ಯ ಕಲಾವಿದರು. ಅವರು ಕೂಡ ಆರಂಭದಲ್ಲಿ ಏನಕ್ಕೇನ ಪ್ರಕಾರಣ ಇದು ಏನು ಪ್ರಭುದೇವ ದೊಡ್ಡ ಕಲಾವಿದರಾಗ್ಲಿಲ್ಲ. ಅವ್ರು ಅದಕ್ಕೆ ಮುಂಚೆ ಅದರ ಹಿನ್ನೆಲೆ ತುಂಬಾ ದೊಡ್ಡ ಪರಿಶ್ರಮ ಇದೆ. ಹೇಗೆ ಅಂದ್ರೆ ದಿನಕ್ಕೆ 5 ಗಂಟೆ 6 ಗಂಟೆ ಸತತವಾಗಿ ಆಮೇಲೆ ಅದರಲ್ಲಿ ಬೇರೆ ಬೇರೆ ಪ್ರಯೋಗಗಳನ್ನ ಕಂಡುಹಿಡಿಯೋದು, ಈ ತರ ಮಾಡಿ 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 ಆಮೇಲೆ ಅನೇಕ ಹಿನ್ನೆಲೆ ಚಲನಚಿತ್ರಗಳಿಗೆ ಅವರು ಸಂಗೀತದ ಮೊದಲು ಅವರೇ ಸಂಗೀತ ಅಂತ ಡ್ಯಾನ್ಸ್ ಅವರೇ ಕಂಪೋಸ್ ಮಾಡಿದ್ದಾರೆ. ಆ ನಂತರ ಅವ್ರಿಗೆ ಕಲಾವಿದರಾಗ ಅವಕಾಶ ಇತ್ತು, ತಮ್ಮ ಡ್ಯಾನ್ಸ್ ತಾವೇ, ತಮ್ಮೊಂದು ಹಾಡಿಗೆ ತಾವೇ ಡ್ಯಾನ್ಸ್ ಮಾಡೋ ಪರಿಸ್ಥಿತಿ ಬಂತು. ಹಿರಿಯ ದೊಡ್ಡ ನಟರು ಆದ್ರು. ಅಂದ್ರೆ ಇದಕ್ಕೆ ಪರಿಶ್ರಮ ಸರಿ. ಆಮೇಲೆ ಪ್ರಭುದೇವ ಅಷ್ಟೇ ಅಲ್ಲ, ಅವ್ರ ತಮ್ಮ ರಾಜ್ ಸುಂದರಂ, ಬಸವರಾಜ್ ಅಂತಿದ್ರೆ ಅವ್ರು B ರಾಜ್ ಸುಂದರಂ ಅಂತಾರೆ. ಆತ ಕೂಡ ಪ್ರಥಮ ಕಲಾವಿದರು, ಒಳ್ಳೆ ಡ್ಯಾನ್ಸ್. ಕ್ರಿಕೆಟ್ ನಲ್ಲಿ ವೀರೇಂದ್ರ ಸೆಹ್ವಾಗ್, ವೆರೈಟೀಸ್ ಆಫ್ ಸ್ಟ್ರೋಕ್ಸ್ ಕೇಳಿದಾಗ ಅವ್ರನ್ನ ಕೇಳಿದ್ರು, ನೀವೇನು ಎಲ್ಲ ಒಂದು ಬಾಲಿಗೆ 4-5 ಶಾಟ್ ಇಟ್ಟಿದ್ದೀರಲ್ಲ ಅಂತ ಹೇಳಿದ್ರು. ನಾನು ಒಂದೊಂದು ಶಾಟ್ ನ 250-300 ಸಲ ಪ್ರಾಕ್ಟೀಸ್ ಮಾಡ್ತೀನಿ. ಒಂದೊಂದು ಶಾಟ್ ನ 250-300 ಸಲ ನಿಮ್ ನೋಡಿದಾಗ ಅವ್ರಿಗೆ ಹೊಡೆದ್ರು ಅಂತ ಅನ್ಸುತ್ತೆ. ಅದರಿಂದ ತುಂಬಾ ಪರಿಶ್ರಮ. ನೀವು ಕ್ರಿಕೆಟ್ ಅಂತ ಕ್ರೀಡೆ ಅಂತ ಬಂತು, ನಮ್ಮಲ್ಲಿ ಕ್ರಿಕೆಟ್ಗೆ ಹೆಚ್ಚು ಪ್ರಾಧಾನ್ಯತೆ. ಅದಕ್ಕೆ ತಕ್ಕಾಗೆ ಕ್ರಿಕೆಟ್ ನಲ್ಲಿ ಕೂಡ ಒಳ್ಳೊಳ್ಳೆ ದೊಡ್ಡ ತಾರೆಗಳು, ಸಚಿನ್ ತೆಂಡೂಲ್ಕರ್ ಇರ್ಬೋದು, ಸುನಿಲ್ ಗವಾಸ್ಕರ್ ಇರ್ಬೋದು, ವಿಶ್ವನಾಥ್ ಇರ್ಬೋದು, ಕಪಿಲ್ ದೇವ್ ಇರ್ಬೋದು. ಈಗ ಸಚಿನ್ ತೆಂಡೂಲ್ಕರ್ ಅಷ್ಟೇ ಚಿಕ್ಕ ವಯಸ್ಸಿಂದ ಕ್ರಿಕೆಟ್ ಅಭ್ಯಾಸ ಮಾಡೋದು. ಹೇಗೆ ಅಭ್ಯಾಸ ಮಾಡಿದ್ರು? ಅವರು ಪ್ರತಿದಿನ ಬೆಳಗಿನ ಜಾವನೇ ಹೋಗಿ ಮೈದಾನಕ್ಕೆ ಹೋಗೋದು, ಮಕ್ಕಳ ಸಣ್ಣ ಮಗುವಾಗಿಂದ ಅಭ್ಯಾಸ ಮಾಡೋದು. ಅಂದ್ರೆ ಸಂಪೂರ್ಣ ಅದ್ರ ಮೇಲೆ ಧ್ಯಾನ ಇಟ್ರು. ಈಗ ನೀವು ನಮ್ಗೊಂದು ನಮ್ಮ ಕಾಲೇಜಲ್ಲಿ ಒಂದು ನಮ್ಮ ಲೆಕ್ಚರರ್ ಹೇಳ್ತೀವಿ, ನೀವ್ ಏನೇ ಮಾಡಿ ಸರಿಯಾಗಿ ನೀವು ಅದನ್ನ ಒಂದನ್ನು ಸರಿಯಾಗಿ ಗಮನ ಇಟ್ಟು ಮಾಡಿ, ವಾಟ್ ಎವರ್ ಯು ಡೂ ಇಟ್ ವೆಲ್, ಚೆನ್ನಾಗಿ ಮಾಡಿ. ಅದೇ ತಂತ್ರನ ಅದೇ ಸಾಧನೆ ಮಾಡಿದ್ದು ಸಚಿನ್ ತೆಂಡೂಲ್ಕರ್. ಈಗ ನೋಡಿ, ಅವರು ಸಚಿನ್ ತೆಂಡೂಲ್ಕರ್ ಆರಂಭದಲ್ಲಿ ಅವರು ಮಕ್ಕಳು ಮಗು ಅಂತ ಅದ್ರ ನಿಧಾನ ಬೆಳಿತಾ 16ನೇ ವಯಸ್ಸಿಗೆ ಅವರು ರಾಷ್ಟ್ರೀಯ ತಂಡ
ಅದೇ ರೀತಿ ಈಗ ಆದಿತ್ಯ ಸೂರ್ಯವಂಶಿ ಅಂತ ಒಬ್ಬ ಯುವ ಕಲಾವಿದ, ಯುವ ಆಟಗಾರ. ಹೌದು. ಈಗ 14 ವರ್ಷ ಆಗಿದೆ ಆತನಿಗೆ. ಈಗಾಗಲೇ ದೊಡ್ಡ ದೊಡ್ಡ ಮಹಾನ್ ಆಟಗಾರರ ತರ ಎಷ್ಟು ಬೀಡು ಬೀಸಾಗಿ ಬ್ಯಾಟ್ ಬೀಸಿ ಒಳ್ಳೊಳ್ಳೆ ರನ್ ಗಳಿಸ್ತಾರೆ. ಖಂಡಿತ ಆತನು ಕೂಡ ಮುಂದೆ ನೋಡಿ, ಜವಾಹರ್ ಶ್ರೀನಿವಾಸ್ ಅಂತ ಹೇಳಿದ್ರು, ಅವ್ರು ಎಲ್ಲೇ ಇದ್ರು 3 ಗಂಟೆ ಕಾಲ ಎಕ್ಸಸೈಸ್, 4 ಗಂಟೆ ಕಾಲ ಬೌಲಿಂಗ್. ಹೀಗಾಗಿನೇ ಅವರು ಆ ಆಟದಲ್ಲಿ ಹೆಚ್ಚಿನ ಸಾಧನೆ ಮಾಡೋದಾಯ್ತು. ಬೇರೆ ವಿಷಯ ತಗೊಂಡೋದ್ರೆ ಈಗ ಟಾಪ್ 10 ಸ್ವಚ್ಛ ಗಾಳಿಯ ನಗರಗಳಲ್ಲಿ ರಾಜ್ಯದ 6 ನಗರಗಳು ಸೇರ್ಪಡೆಯಾಗಿರುತ್ತೆ. ಅದರಲ್ಲಿ ವಿಶೇಷವಾಗಿ ಅಂದ್ರೆ ಇನ್ನೊಂದು ವಿಷಯ ನೋಡಿ, ಬೆಂಗಳೂರಿಲ್ಲ. ಆದ್ರೆ ಸ್ವಚ್ಛತೆಯಲ್ಲಿ ಮೊದಲಿಂದ ಒಳ್ಳೆ ಹೆಸರು ಪಡೆದಿರುವಂತ ಮೈಸೂರು ಇದೆಯಲ್ಲ, ಮೈಸೂರು ಈ 6 ನಗರಗಳಲ್ಲಿ ಇದೆ. ಎಂದು ಕೊಪ್ಪಳ, ಚಾಮರಾಜನಗರ, ಶಿವಮೊಗ್ಗ, ಗದಗ, ಮೈಸೂರು ಮತ್ತು ಬಾಗಲಕೋಟೆ. ಮೈಸೂರು ಮೊದಲಿನಿಂದ ಮಹಾನಗರ ಪಾಲಿಕೆ ಆಡಳಿತ ಇರ್ಬೋದು, ನಗರ ಸ್ವಚ್ಛತೆ ಇರ್ಬೋದು, ಮೊದಲಿನಿಂದ ಕೂಡ ತನ್ನ ಈ ಕಾರಣ ಬಹುಶಃ ಅಲ್ಲಿ ಮರಗಳನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ. ಅದೊಂದು ಕಾರಣ, ಮುಖ್ಯ ಕಾರಣ ಅದಿರ್ಬೋದು ಸರ್. ಅದು ರಾಜರ ವಂಶದ ಕಾಂಟ್ರಿಬ್ಯೂಷನ್ ತುಂಬಾ ಮುಖ್ಯ ಕಾರಣ ಮರಗಳ ಇಲ್ಲಿ ಜನರಲ್ಲೂ ಒಂದು ಅಲ್ಲ, ಒಂದೇ ಇಲ್ಲ, ಅಲ್ಲಿ ಆಡಳಿತ ಇದೆಯಲ್ಲ, ಮಹಾನಗರ ಪಾಲಿಕೆ ತುಂಬಾ ಕಟ್ಟುನಿಟ್ಟಾಗಿ ಆಡಳಿತನ, ಆಮೇಲೆ ಸ್ವಚ್ಛತೆ, ನೈರ್ಮಲ್ಯ ಇವೆಲ್ಲವನ್ನೂ ಕಾಯ್ದುಕೊಂಡಿದೆ. ಮೈಸೂರನ್ನೇ ನಾನು ಈಗಲೂ ಮೈಸೂರಿಗೆ ಹೋಗಿ ಅಲ್ಲಿ ಇಳಿದ ತಕ್ಷಣ ನಂಗೆ ಮನಸ್ಸು ಶುಭ್ರವಾಗುತ್ತೆ, ಶಾಂತವಾಗುತ್ತೆ. ಈಗ ಕಾಫಿ ಕಟ್ಟೆಗೆ ನಾವು ಈಗ ಅಲ್ಪ ವಿರಾಮ ತೆಗೆದುಕೊಂಡು ನಂತರ ಮತ್ತೆ ವಾಪಸ್. ಕಾಫಿ ಕಟ್ಟೆಗೆ ಮತ್ತೆ ಸ್ವಾಗತ. ಈ 2ನೇ ಸರದಿಯ ಚರ್ಚೆಯಲ್ಲಿ ಈಗ ನಮ್ಮ ಜೊತೆ ಶೇಷಾದ್ರಿಪುರಂ ಕಾಲೇಜಿನ ವಿದ್ಯಾರ್ಥಿ ಗೌತಮ್ ಪಾಲ್ಗೊಂಡಿದ್ದಾರೆ. ಅವರು ಸ್ವಾಗತ. ಈಗ ನಾವು ಆಗಲೇ ರೆಪೋ ದರದ ಬಗ್ಗೆ ಮಾತಾಡ್ತೀವಿ ಸರ್. ಈಗ ರೆಪೋ ದರ RBI ಕಮ್ಮಿ ಮಾಡಿದೆ. 1924 ಡಿಸೆಂಬರ್ಲಿ ಅದು 6.5% ಈಗ ಡಿಸೆಂಬರ್ 5.25 ತಂದಿದೆ. ಇದರಿಂದ ಗೃಹ ಸಾಲ, ವಾಹನ ಸಾಲ, ವೈಯಕ್ತಿಕ ಸಾಲ ಮತ್ತು ಬಿಸ್ನೆಸ್ಗೆ ತಗೊಂಡಿರೋ ಸಾಲಗಳ ಬಡ್ಡಿ ಕಮ್ಮಿ ಆಗುತ್ತೆ. ಇದು ಇವ್ರಿಗೆ ಯಂಗ್ಸ್ಟರ್ಸ್ ಗಳಿಗೆ ನಾವು ಈ ಹಿಂದೆ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ, ಮಾಡ್ತಾರೆ ಅಂತ. ಈಗ ನಿನ್ನೆ ಅಧಿಕೃತವಾಗಿ ತುಂಬಾ ಹೆಲ್ಪ್ ಪ್ರಕಟಣೆ ಮಾಡಿದ್ದಾರೆ. ಅದು ಒಳ್ಳೇದೇ. ಆದ್ರೆ ಇದರಲ್ಲಿ ಒಬ್ಬರಿಗೆ ಹೊಡೆತ ಬೀಳುತ್ತೆ. ಹೇಳಿ, ನಿವೃತ್ತ ಆಗಿರೋರು, ಹಿರಿಯ ನಾಗರಿಕರು, ಅವ್ರುಗಳಿಗೂ ಪಾಪ ಯಾವಲೋ ಒಂದಿಷ್ಟು ದುಡ್ಡು ಸಿಕ್ಕಿರುತ್ತೆ. ಆ ದುಡ್ಡು ಇಂಟ್ರೆಸ್ಟ್ ಬರ್ತಿರ್ತಾರೆ. ಬ್ಯಾಂಕ್ಗೂ ಕೂಡ ಬಡ್ಡಿ ದರನು ಕಡಿಮೆ ಆಗೋದು. ಏನ್ ಮಾಡ್ಬೋದು ಅಂದ್ರೆ, ಒಂದು ಕೇಂದ್ರ ಸರ್ಕಾರ ಸ್ವಲ್ಪ ದೊಡ್ಡ ಮನಸ್ಸಿಂದ ಅಟ್ಲೀಸ್ಟ್ ಸೀನಿಯರ್ ಸಿಟಿಸನ್ಸ್ ಗೆ ಅದು ಎಫೆಕ್ಟ್ ಆಗ್ಬಾರ್ದು, ಆ ಬಡ್ಡಿ ದರ ಇಳಿಕೆ ಅವ್ರಿಗೆ ಆಗ್ಬಾರ್ದು. ಅದು ಒಂದು ಗಮನಿಸ್ಬೇಕು. 60 ವರ್ಷ ದಾಟಿರುವಂತಹ ಹಿರಿಯ ನಾಗರಿಕರು ನಿವೃತ್ತರಿಗೆ ಏನ್ ಬಡ್ಡಿ ದರದಲ್ಲಿ ಬಡ್ಡಿ ಏನ್ ಬರುತ್ತೆ ಅದರಲ್ಲೇ ಜೀವನ ಮಾಡೋರು ಬಹಳಷ್ಟು ಜನ, ಬಹುಸಂಖ್ಯಾತ ಜನರು ಬಡ್ಡಿಯ ಹಣದಲ್ಲೇ ಜೀವನ ಮಾಡೋ ಪರಿಸ್ಥಿತಿ ಪಿಂಚಣಿಲಿ ಬದುಕ್ತಿದ್ದಾರೆ. ಹೀಗಾಗಿ ಅವರು ತಮ್ಮ ಕಷ್ಟಾರ್ಜಿತ ಬ್ಯಾಂಕ್ಗಳಲ್ಲಿ ಠೇವಣಿ ಇಟ್ಟಿರ್ತಾರೆ. PF ಗ್ರಾಚ್ಯುಟಿ ದುಡ್ಡನ್ನ ಹಾಗಾಗಿ ಬಡ್ಡಿ ದರ ವಿಶೇಷವಾಗಿ ನಿವೃತ್ತ ಹಿರಿಯ ನಾಗರಿಕರು ಕಡಿಮೆ ಆಗದಂತೆ, ಅವ್ರಿಗೆ ಆದಾಯ ಕಡಿಮೆ ಆಗಬಾರ್ದು, ತೊಂದರೆ ಆಗಬಾರ್ದು. ಆ ದೃಷ್ಟಿಯಿಂದ RBI ಏನಾದ್ರು ಕ್ರಮ ತಗೊಳ್ರೆ ಒಳ್ಳೆಯದು. ಗೊತ್ತಾ, ಬ್ಯಾಂಕ್ ತಕ್ಷಣ ಕಮ್ಮಿ ಮಾಡೋದನ್ನ ತಕ್ಷಣ ಇಂಪ್ಲಿಮೆಂಟ್ ಮಾಡ್ಬಿಡ್ತಾರೆ. FD ಗಳ ಮೇಲೆ ನೋಡಿ, ಇನ್ನೊಂದು ವಾರಕ್ಕೆ ಬಂದ್ಬಿಡುತ್ತೆ ಅದು. ಇದು 1/4%, 1/2% ಬಡ್ಡಿ ದರ ಇಳಿಕೆ ಆಗಿರೋದು ಫಸ್ಟ್ ಬಂದ್ಬಿಡುತ್ತೆ. ಅದು ನಮ್ಮಂತವ್ರುಗಳಿಗೆ, ಅದು ಹಿರಿಯರಿಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಇಲ್ಲ, ಅದ್ರ ಬಗ್ಗೆ ತುಂಬಾ ಗಮನ ಸೆಳೆಯಬೇಕು. ಕಷ್ಟನ ನೀವು ಅನುಭವಿಸಿ ಈಗಲೇ ಸಿದ್ಧವಾಗಿ ನಗ್ತಾ ಇದ್ದೀರಾ. ನಾವ್ ಯಾವಾಗ ನಗ್ತಿರ್ಬೇಕು. ಇವತ್ತಿನ ಪತ್ರದಲ್ಲಿ ನಿಮ್ಮನ್ನ ಇನ್ನು ಗಮನ ಸೆಳೆದಿದ್ದು ಬೇರೆ ಯಾವುದು ಸರ್? ಬಹಳ ಇದು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಬಹಳ ಒಳ್ಳೆ ಸುದ್ದಿ ಸರ್. ನೌಕರರಿಗೆ ಮಹಿಳಾ ಅಧಿಕಾರಿಗಳು, ಲೇಖಕಿಯರು, ವೈದ್ಯರ ಸಲಹೆ, CL ಮಾದರಿ ನಿಗದಿಗೆ ಕೆಲವರ ಮನವಿ, ಋತುಚಕ್ರದೇ ಹಕ್ಕು ಪಡೆಯುವುದಕ್ಕಾಗಿ ಬೇಡ ಮುಜುಗರ ಅಂತ. ಈ ಋತುಚಕ್ರ ಏನಿದೆ ಅಂದಿನಿಂದ ಇಂದಿನವರೆಗೆ ಇದು ನಾನಾ ಕೋಣಗಳಿಂದ ಈಗಾಗಲೇ ರಜೆ ಆದೇಶ ಆಗಿಬಿಟ್ಟಿದೆ ಸರ್. ಅದ್ರಲ್ಲಿ ಯಾವ ರೀತಿ ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಅದೇ CL ಮಾಡ್ಬಿಟ್ರೆ ಒಳ್ಳೇದು ಅಂತ. ಇನ್ ಕೆಲವರು ಇದನ್ನ ಹೆಣ್ಮಕ್ಳು ಯಾಕಂದ್ರೆ ಕಚೇರಿಗಳಲ್ಲಿ ಗಂಡಸು ಮೇಲಧಿಕಾರಿ ಪುರುಷರು ಇರ್ತಾರೆ, ಅವ್ರಿಗೆ ಹೇಳ್ಕ ಸಂಕೋಚ ಪಡಬೇಡಿ ಅಂತ ಎಲ್ಲ ಉಳಿದ ಮಹಿಳೆಯರು ದೊಡ್ಡ ದೊಡ್ಡ ಕ್ಷೇತ್ರದಲ್ಲ ಅವ್ರಿಗೆ ಇದು ನೋಡಿ. ಈಗ ಹೆಣ್ಣಿನ ಸಹಜ ಒಂದು ಇದು ಜಸ್ಟ್ ಬಯಾಲಜಿಕಲ್, ಇದಕ್ಕೆ ಶಾರೀರಿಕ ಒಂದು ಇದು ರಜೆ ಪಡ್ಕೊಳ್ಳೋದ್ರ ಬಗ್ಗೆ ಸಂಕೋಚ ಆಗ್ಬೇಕು. ಯಾಕಂದ್ರೆ ಈಗೆಲ್ಲ ಸಮಸ್ಯೆನೇ ಅದು. ನಾನು ಹೇಳಿದ್ರೆ ಲೀವ್ ಅಪ್ಲೈ ಮಾಡ್ತಾರಲ್ಲ, ಅದ್ರಲ್ಲಿ ಈ ರೀಸನ್ ಹಾಕ್ಬಾರ್ದು. ಇವ್ರಿಗೆ ಅವ್ರಿಗೆ ಎಷ್ಟು ರಜಾ ಕೊಡ್ತಾರೋ ಅಷ್ಟು ರಜಾನ CL ಗೆ ಆಡ್ ಮಾಡಿ ಸರ್. ರೀಸನ್ ಸಂಕೋಚ ಪಡ್ಬೇಡಿ, ದೊಡ್ಡ ದೊಡ್ಡ ಮಹಿಳೆ ಲೇಖಕಿಯರು, ವೈದ್ಯರುಗಳು ರಜೆ ಕೊಡೋ ವಿಷಯದಲ್ಲಿ ಹಿರಿಯ ಅಧಿಕಾರಿಗಳು ಕೂಡ
ವ್ಯಂಗ್ಯ ಲೇವಡಿ ಅದ್ ಬೇಡ, ಬೇಡ. ಪರಿಸ್ಥಿತಿ ಅಷ್ಟೇ. ಹೆಣ್ಣು ಮಕ್ಕಳ ಪರಿಸ್ಥಿತಿ ಅವ್ರ ಔಷಧಿ ಬರೋದಿಲ್ಲ. ಹೀಗಾಗಿ ಹೌದಲ್ಲ, ಅರ್ಥ ಮಾಡ್ಕೋಬೇಕು. ಅದಕ್ಕೆ ಯಾಕೆ ಅಷ್ಟು ದೊಡ್ಡ ಈ ಹಿರಿಯ ಅಧಿಕಾರಿಗಳು ಅದ್ರ ಬಗ್ಗೆ ಬಹಳ ಎಚ್ಚರಿಕೆ ವಹಿಸಬೇಕು. ಅದರಲ್ಲಿ ಈ ರಜೆ ಪಡ್ಕೊಳ್ಳೋಕೆ ಯಾರು ಹೋಗ್ತಾರೆ ಅವ್ರ ಬಗ್ಗೆ ಗೇಲಿ ಮಾಡೋದು, ಹಾಗಾಗಿ ಏನಾಗುತ್ತೆ ಉದ್ಯೋಗಿಗಳು ಕೂಡ ಒಂಥರ ಕುಚೇಷ್ಟೆ ಕುಚೇಷ್ಟೆ, ಅದು ಅಗತ್ಯ ಇಲ್ಲ, ಸಂಕೋಚ ಬರುತ್ತೆ. ಈಗ ನೋಡಿ, ಹಿಂದೆ ಈ ಹಳ್ಳಿ ಗ್ರಾಮೀಣ ಪ್ರದೇಶಗಳಲ್ಲಿ ಶಿಕ್ಷಕ ಈ ಏನು ಪರಿಶಿಷ್ಟ ವರ್ಗಗಳ ಹೆಣ್ಣು ಮಕ್ಕಳು ಶಿಕ್ಷಕ ಹೋಗ್ತಿದ್ರಲ್ಲ, ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇರೋದು ಅಂತಂದ್ರೆ ಅವರನ್ನ ಒಂದು 6 ತಿಂಗಳು 2 ತಿಂಗಳು ಕೆಲಸ ಮಾಡ್ಲಿಕ್ಕೆ ಅವಕಾಶ ಆಗ್ತಿರ್ಲಿಲ್ಲ. ಕಡ್ಡಾಯ ಇರೋದು ಇಷ್ಟು ವರ್ಷ ಕೆಲಸ ಮಾಡ್ಬೇಕು, ಹೌದು. ಯಾಕಂದ್ರೆ ಅಸ್ಪೃಶ್ಯ ಹೆಣ್ಮಕ್ಳು ಯಾರೇ ಆಗ್ಲಿ ತೊಂದರೆ ಆಗ್ತಿತ್ತು. ಹಾಗಾಗಿ ನಮ್ಮ ಹಿರಿಯ ಅಧಿಕಾರಿ ಇದ್ರು, ಈ ತರದ್ದು ಯಾರೇ ಶಿಕ್ಷಕಿ ಈ ತರ ನಮ್ ಸಮಸ್ಯೆ ಇದೆ ಅಂತಂದ್ರೆ ಅವ್ರನ್ನ ಅವ್ರು ಕೇಳಿದ್ ಒಳ್ಳೆ ಜಾಗಕ್ಕೆ ಹಾಕ್ತಿದ್ರು. ಯಾಕಂದ್ರೆ ಅಲ್ಲಿ ಹುಡುಕ್ಲಿಕ್ಕೆ ಕಷ್ಟ ಆಗೋದು ಕೆಲವೊಂದು. ಆಮೇಲೆ ಜನಗಳು ಕೂಡ ಜನರು ಕೂಡ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು. ಈ ಜಾತಿ ಈಗಿನ ಹೇಳಿದ್ರೆ ಈಗ ಇದೊಂದು ಋತುಚಕ್ರ ಅಸ್ಪೃಶ್ಯತೆ, ಇದೊಂಥರ ಅಸ್ಪೃಶ್ಯತೆನೇ ಇದು. ಹಾಗಾಗಿ ಇದರಲ್ಲಿ ಜನಗಳು ಕೂಡ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕು. ಈಗಲೂ ಪರಿಸ್ಥಿತಿ ಸುಧಾರಣೆ ಆಗ್ತಿದೆ, ಕಠಿಣ ಕಾನೂನು ಇದೆ, ಆದ್ರೆ ಇನ್ನೂ ಈಗಲೂ ಕೂಡ ಅಸ್ಪೃಶ್ಯತೆ ಎಲ್ಲೂ ಇದಾಗಿಲ್ಲ. ಅದೇ ಪರಿಸ್ಥಿತಿ ನಾಳೆ ರಜೆ ತಗೊಳ್ಳೋರು, ಮುಟ್ಟಿನ ರಜೆ ತಗೊಳ್ಳೋರು ತೊಂದರೆ ಆಗಬಾರ್ದು. ಯಾಕಂದ್ರೆ ಅವರು ಇಲ್ಲ ನಾವು ರಜೆ ಸಂಕೋಚ ಏನಿಲ್ಲ, ಅಧಿಕಾರಿಗಳು ಸ್ಪಷ್ಟವಾಗಿ ಸುತ್ತೋಲೆ ಕೊಡ್ಲಿ. ಈ ತರ ಏನು ಮುಟ್ಟಿನ ರಜೆ, ಈ ರೀತಿ ಋತುಚಕ್ರ ರಜೆ ಸರ್ಕಾರದಿಂದ ಜಾರಿ, ಯಾರು ಅದನ್ನ ಅಗತ್ಯ ಇರೋದು ಪಡ್ಕೋಬಹುದು ಅಂತ ಧೈರ್ಯ ಕೊಡ್ಬೇಕು. ಧೈರ್ಯ ಕೊಡೋದ್ರೆ ಖಂಡಿತ ಆಗುತ್ತೆ, ಮೈಂಡ್ ಸೆಟ್ ಇಂದ ಹೊರಗಡೆ ಆಗಲ್ಲ. ಹೌದು. ಇನ್ನ ಗೌತಮ್, ನಿಮ್ಗೇನು ಬೇರೆ ವಿಷಯ? ಸರ್, ಇದು ತುಂಬಾ ಒಂದು ಒಳ್ಳೆ ಟಾಪಿಕ್ ನಮ್ಮ ಪರಿಸರದ ಬಗ್ಗೆ. ವಿಜಯಪುರದಲ್ಲಿ ವೃಕ್ಷತಾನ್ ಹೆರಿಟೇಜ್ ರನ್ 20,000ಕ್ಕೂ ಹೆಚ್ಚು ಜನ ಈ ಮ್ಯಾರಥಾನ್ ಅಲ್ಲಿ ಭಾಗವಹಿಸಿದ್ದಾರೆ. 20 ಕಿಲೋಮೀಟರ್, 15 ಕಿಲೋಮೀಟರ್, 10 ಕಿಲೋಮೀಟರ್ ರನ್ ಮಾಡಿದ್ದಾರೆ. ಇದರಿಂದ ಮುಂದಿನ ಒಂದು ಗುರಿಯನ್ನು ಹೇಳಿದ್ದಾರೆ. ಇನ್ನ 10 ವರ್ಷದಲ್ಲಿ 5 ಕೋಟಿ ಗಿಡಗಳನ್ನು ನೆಡ್ತೀವಿ ಅಂತ ಒಂದು ಗುರಿ ಇಟ್ಕೊಂಡಿದ್ದಾರೆ. ಅದು ತುಂಬಾ ನಮ್ಮ ಪರಿಸರಕ್ಕಾಗ್ಲಿ ನಮಗಾಗ್ಲಿ ತುಂಬಾ ಒಳ್ಳೆಯದು. ಏನಕ್ಕೆ ಅಂದ್ರೆ ಇವಾಗ ಎಲ್ಲ ದೆಹಲಿಲೆಲ್ಲ ಮೊನ್ನೆ ನೋಡಿದ್ರಿ, ಉಸಿರಾಟದ ತೊಂದರೆ ಇತ್ತು, ಎಲ್ಲ ಆಕ್ಸಿಜನ್ ಹಾಕೊಂಡು ಓಡಾಡ್ತಿದ್ರು. ಬಟ್ ಈ ತರ ಎಲ್ಲಾ ನಮ್ಮ ರಾಜ್ಯಗಳಲ್ಲೂ ಒಂದೊಂದು ಗುರಿ ಇಟ್ಕೊಂಡ್ರೆ ಎಲ್ರು ಕೂಡ ನಮ್ಮ ಈಗ ಯಂಗ್ಸ್ಟರ್ಸ್ ಇದನ್ನ ಅವರ ಒಂದು ಗುರಿಯಾಗಿ ಇಟ್ಕೊಂಡು ಮುಂದೆ ಮರಗಳು ನೆಟ್ಟಿ ಪರಿಸರ ಬೆಳೆಸಿದ್ರೆ ನಮ್ಗೆ ತಾನೇ ಒಳ್ಳೇದು. ಸೊ ಇದು ಒಂದು ಒಳ್ಳೆ ವಿಷಯ. ಇನ್ನೊಂದು ವಿಷಯ ಗೊತ್ತಿದೆ, ವಿಜಯಪುರ ಒಂದೇ ಅಲ್ಲ, ಕರ್ನಾಟಕದ ಸುಮಾರು ನಗರಗಳಲ್ಲಿ, ಪ್ರಮುಖ ನಗರಗಳಲ್ಲಿ ಈ ತರದ ವಾಕಥಾನ್ ಮಾಡಿದೆ. ಅಂದ್ರೆ ಒಂದು ಪರಿಸರದ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ. ಅದೇ, ಅದು ತುಂಬಾ ಒಳ್ಳೆ. ಯಾಕಂದ್ರೆ ನಮ್ಮ ನಗರೀಕರಣ ಬೆಳೆದು ನಾವು ಮರಗಳ ಕಡಿತ ಆಗ್ತಾ ಇರೋದ್ರಿಂದ ಆಕ್ಸಿಜನ್ ಪ್ರಮಾಣ, ಆಮ್ಲಜನಕ ಕುಸಿತ ಆಗಿದೆ, ಆಮೇಲೆ ಪೊಲ್ಯೂಷನ್ ಅಂದ್ರೆ ವಾಯು ಮಾಲಿನ್ಯ ಹೆಚ್ಚಾಗಿದೆ. ಸೊ ಎಲ್ಲಾ ದೃಷ್ಟಿಯಿಂದ ಮರಗಳ ಬೆಳವಣಿಗೆ ಬೆಳೆಸೋದು ಬಹಳ ಪರಿಸರ ಯುವ ಜನರ ಜಾಗೃತಿ ಮೂಡಿಸೋದು ಒಳ್ಳೆ ಪ್ರಯತ್ನ. ಅದು ಇಲ್ಲೊಂದು ಒಳ್ಳೆ ನ್ಯೂಸ್ ಇದೆ ಸರ್. ಸೌರ ಕೃಷಿ ಪಂಪ್ ಸೆಟ್ ಮಹಾರಾಷ್ಟ್ರಕ್ಕೆ ಅಧ್ಯಸ್ಥ. 30 ದಿನದಲ್ಲಿ 45,000 ಕೃಷಿ ಪಂಪ್ ಸೆಟ್ ನ ಅಳವಡಿಸಿದೆ. ಇದು ಚೈನಾ ನಂಬರ್ 1 ಅಂತೆ. ನೆಕ್ಸ್ಟ್ ಮಹಾರಾಷ್ಟ್ರ ಇದೆ, ನಮ್ಮ ದೇಶದಲ್ಲಿ ಮಹಾರಾಷ್ಟ್ರ ಇದೆ. ಅವರ ಒಂದು ಗುರಿ ಇರೋದು 10.45 lakhs, ಅಂದ್ರೆ 10.5 ಲಕ್ಷ. ಅದ್ರಲ್ಲಿ ಆಲ್ರೆಡಿ 7.5 ಲಕ್ಷ ಅವರು ರೀಚ್ ಮಾಡಿದ್ದಾರೆ. ಈ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಎಲ್ಲಾ ಕಡೆಗೂ ಅಂದ್ರೆ ಈ ಸಾಂಪ್ರದಾಯಿಕ ಇದೆಯಲ್ಲ ಇಂಧನ, ಅದ್ರ ಮೇಲೆ ಅವಲಂಬನೆ ಆಗೋದು. ಆಮೇಲೆ ಇನ್ನೊಂದು ಅಪ್ಡೇಟ್ ಇದರಲ್ಲಿ, ಮಹಾರಾಷ್ಟ್ರ ಮತ್ತೆ ಕರ್ನಾಟಕ ವಿಶೇಷವಾಗಿ ಸೌರ ವಿದ್ಯುತ್ ಉತ್ಪಾದನೆಯಲ್ಲಿ ಬಹಳ ಹೆಚ್ಚಿನ ಆದ್ಯತೆ ಪ್ರಯತ್ನ ಮಾಡ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಈಗಾಗಲೇ ಒಂದು ಕೊಲ್ಲಾಪುರ ಜಿಲ್ಲೆ ಅಥವಾ ರತ್ನಗಿರಿ ಜಿಲ್ಲೆಯಲ್ಲಿ ಒಂದು ಗ್ರಾಮ ಸಂಪೂರ್ಣ ಸೌರ ವಿದ್ಯುತ್ ಯುಕ್ತ ಗ್ರಾಮ ಆಗಿದೆ. ಅಲ್ಲಿ ವಿಶೇಷವಾಗಿ ಏನು ಅಂತಂದ್ರೆ, ಒಂದು ಗ್ರಾಮದಲ್ಲಿ ಯಾವುದೇ ರೀತಿ ಈ ಸಾಂಪ್ರದಾಯಿಕ ಏನಿದೆ, ನಾವು ಏನು ಮಾಮೂಲಿ ವಿದ್ಯುತ್ ಬಳಸ್ತೀವಿ ಅದು ಬಳಕೆ ಇಲ್ಲ ಅವರಲ್ಲಿ. ಬರೀ ಸೌರ ವಿದ್ಯುತ್ ನಲ್ಲೇ ಅಲ್ಲಿ ಎಲ್ಲ ಯಾವ್ದು ಶಾಲೆ ಇರ್ಬೋದು, ಅಲ್ಲಿ ಬೇರೆ ಬೇರೆ ಗೋಡೌನ್ ಇರ್ಬೋದು, ಬೇರೆ ಬೇರೆ ಸರ್ಕಾರಿ ಕಚೇರಿಗಳು ಎಲ್ಲಕ್ಕೂ ಕೂಡ ಸೌರ ವಿದ್ಯುತ್ ಹೆಚ್ಚಿನ ಪಾಲ್ಗೊಳ್ತಾರೆ. ಮಹಾರಾಷ್ಟ್ರ ಸರ್ಕಾರ ಸಹಾಯಧನ ಕೊಡ್ತಾ ಇದೆ, ಸಬ್ಸಿಡಿ ಕೊಡ್ತಾ ಇದೆ. ಹೆಚ್ಚು ಏನು ಸೋಲಾರ್ ಬಳಸ್ಕೊಳ್ಳಿಕ್ಕೆ ಹೆಚ್ಚು ಮಹಾರಾಷ್ಟ್ರದಲ್ಲಿ ವಿಶೇಷ ಪ್ರಯತ್ನ ನಡೀತಾ ಇದೆ. ಕರ್ನಾಟಕದಲ್ಲಿ ಕೂಡ ಅದು ಹೆಚ್ಚು ಪ್ರಯತ್ನ ಆಗ್ತದೆ. ಈಗಾಗಲೇ ಅದು ಬೇರೆ ಬೇರೆ ತರಾವರಿ, ಈಗ ಒಂದು ಭಾವಗಳಲ್ಲಿ ಸೌರ ವಿದ್ಯುತ್ ಉತ್ಪಾದನೆ. ಆಮೇಲೆ ವಿದೇಶಗಳಲ್ಲಿ ವಿಶೇಷವಾಗಿ ಜರ್ಮನಿಲಿ ಮನೆಗಳ ಗೋಡೆ, ಛಾವಣಿ ಅಥವಾ ಇನ್ನು ಕಾಂಪೌಂಡ್, ಈ ಎಲ್ಲಕ್ಕೂ ಎಲ್ಲಿ ಅವಕಾಶ ಸಿಗುತ್ತೋ ಅಲ್ಲಿ ಸೌರ ಹಾಕೋದು, ಸೌರ ವಿದ್ಯುತ್ ಉತ್ಪಾದನೆ ಮಾಡೋದು. ಅದು ಕೂಡ ಈಗ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಈಗ ಬರ್ತಾ ಇದೆ. ಆಮೇಲೆ ನಮ್ದು ವಿಶೇಷ ಕರ್ನಾಟಕ ಸರ್ಕಾರ ಎಲ್ಲಿ ಒಣ ಪ್ರದೇಶ ಬಿಸಿಲು ಜಾಸ್ತಿ ಇದೆ ಅಲ್ಲಿ ಕೆರೆಗಳ ಮೇಲೆ ತೇಲುವ ಫಲಕಗಳು ಅಂತ ಸ್ಥಾಪನೆ ಮಾಡಿ
ಅಲ್ಲಿಂದ ಸೌರ ವಿದ್ಯುತ್ ಅದು ಎಲ್ಲಿ ಈಗ ಏನಾಗುತ್ತೆ ಎಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ಈಗ ದೇಶದಲ್ಲಿ ವಿದ್ಯುತ್ ಸೌರ ವಿದ್ಯುತ್ ಉತ್ಪಾದನೆಯಲ್ಲಿ ಮುಂಚೂಣಿಲಿ ಇರೋದು ಅಂದ್ರೆ ಮಹಾರಾಷ್ಟ್ರಕ್ಕಿಂತ ಗುಜರಾತ್. ಅಲ್ಲಿ ಯಾವ ರೀತಿ ಇದೆ ಅಂತಂದ್ರೆ ನೀರಾವರಿ ಕಾಲುವೆ, ಹಾ. ನೀರಾವರಿ ಕಾಲುವೆಗಳ ಮೇಲೂ ಕೂಡ ಫಲಕಗಳು ಹಾಕ್ತಾರೆ. ಓ. ಈಗ ನಾವು ಒಳಚರಂಡಿ ಈ ತರ ಮೇಲೆ ಇದು ಹಾಕ್ತೀವಲ್ಲ, ಅಲ್ಲ ಮೇಲೆ ಮುಚ್ತೀವಲ್ಲ ಆ ತರ ಫಲಕಗಳು ಹಾಕ್ತಾರೆ. ಹ್ಮ್. ಫಲಕಗಳು ಹಾಕ್ಬಿಟ್ಟು ಅದ್ರ ಹತ್ತಿರಕ್ಕೆ ಟ್ರಾನ್ಸ್ಮಿಷನ್ ಕೇಂದ್ರಗಳನ್ನ ಸ್ಥಾಪನೆ ಮಾಡ್ತಾರೆ. ಸೊ ಅದ್ರದಾಗ ಸೌರ ವಿದ್ಯುತ್ ಉತ್ಪಾದನೆ ಏನಾಗಿದೆ ಸರಬರಾಜು ಕಷ್ಟ ಆಗಲ್ಲ. ಹಾಗಾಗಿ ಇದು ದೊಡ್ಡ ಮಟ್ಟದಲ್ಲಿ ತಗೊಳ್ತಾ ಇದೆ. ಈಗ ಅಲ್ಲೂ ಕೂಡ ಉತ್ಪಾದನೆ ತುಂಬಾ ಅದೇನಂತಂದ್ರೆ ನಾವು ಸಾಂಪ್ರದಾಯಿಕ ಇಂಧನದ ಮೇಲೆ ಅವಲಂಬನೆ ಕಡಿಮೆ ಆಗಬೇಕು. ನಮ್ಮ ಸರ್ಕಾರಗಳು ಹೆಚ್ಚು ಖರ್ಚಾಗ್ತಿದೆ. ಈಗ ಜಲವಿದ್ಯುತ್ ಇರ್ಬೋದು, ಉಷ್ಣ ವಿದ್ಯುತ್ ಇರ್ಬೋದು. ಉಷ್ಣ ವಿದ್ಯುತ್ ವಿಶೇಷವಾಗಿ ಪರಿಸರ ಮಾಲಿನ್ಯಕ್ಕೆ ಕಾರಣ ಆಗ್ತಾ ಇರೋದ್ರಿಂದ ಪರ್ಯಾಯ ಇಂಧನ ಈಗ ಇದು ಒಂದು ಸೌರ ವಿದ್ಯುತ್ ಒಂದು ಪರ್ಯಾಯ ಇಂಧನ, ಇನ್ನೊಂದು ಪವನ ವಿದ್ಯುತ್. ಪವನ ವಿದ್ಯುತ್ ಕರ್ನಾಟಕದಲ್ಲೂ ಕೂಡ ವಿಶೇಷವಾಗಿ ಚಿತ್ರದುರ್ಗ, ಗದಗು ಬಹಳ ಚೆನ್ನಾಗಿ ಇದೆ. ಅದು ಇನ್ನಷ್ಟು ಹೆಚ್ಚು ಅದಕ್ಕೆ ಸರ್ಕಾರ ಸಹಾಯಧನ ಮುಖಾಂತರ ಬೆಳೆಸ್ತಾ ಇದೆ. ಹೀಗಾಗಿ ಅದರ ಬಗ್ಗೆ ಜನರಲ್ಲೂ ಅವೇರ್ನೆಸ್ ಬರಬೇಕು. ಹೌದೌದು. ತಮಿಳುನಾಡಲ್ಲಿ ಇದೆ. ಜಯಲಲಿತಾ ಅವರು ಮುಖ್ಯಮಂತ್ರಿ ಆಗಿದ್ದಾಗ ತುಂಬಾ ಒಳ್ಳೆ ಎರಡು ಪವನ ಮತ್ತು ಸೌರ ಎರಡು ಪ್ರಕೃತಿ ಎರಡನ್ನೂ ನಾವು ಇನ್ನೊಂದು ತಮಿಳುನಾಡು ಚೆನ್ನೈ ವಿಶೇಷವಾಗಿ ಈಗ ನಾವು ನಮ್ಮ ರಾಜ್ಯದಲ್ಲಿ ಏನು ಇದು ಬರ್ತಿದೆ ಏನು ಕೃಷಿ ಮಳೆ ನೀರು ಕೃಷಿ ಅದೆಲ್ಲ ಅದು ವಿಶೇಷವಾಗಿ ತಮಿಳುನಾಡು ಚೆನ್ನೈನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ರೈನ್ ವಾಟರ್ ಹಾರ್ವೆಸ್ಟ್ ಕೆಲವು ಬಡಾವಣೆಗಳಲ್ಲಂತೂ ಕಡ್ಡಾಯವಾಗಿ ಹಾಕೊಂಡಿದ್ದಾರೆ. ಈಗ ಕರ್ನಾಟಕದ 30-40 ಸೈಟ್ ಮನೆಯಲ್ಲಿ ಇದೆ, ಅದು ಕಡ್ಡಾಯ ಮಾಡಿದ್ದಾರೆ. ಅದೊಂದೇ ಅಲ್ಲ, ಈಗ ಕರ್ನಾಟಕದಲ್ಲಿ ಕೂಡ ಎಲ್ಲಾ ಕಡೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ಈ ಮಳೆ ಕೃಷಿ ಕೊಯ್ಲು ಅದು ಯಾಕಂದ್ರೆ ಈಗ ನಮ್ಗೆ ವಿದ್ಯುತ್ ಜೊತೆಗೆ ನೀರು ಕೂಡ ನಮ್ಗೆ ಅತ್ಯಗತ್ಯ ಬಳಸುವಂತ ಇದು ವಸ್ತು ಅದು ಇರ್ಲೇಬೇಕು. ಹೀಗಾಗಿ ನಾವು ಏನಾಗುತ್ತೆ ಮಳೆ ನೀರನ್ನ ಹೆಚ್ಚು ಸಂಗ್ರಹಿಸಿದಷ್ಟು ಅದರ ನಮಗೆ ಉಪಯೋಗ ಚೆನ್ನಾಗಾಗತ್ತೆ. ಆಮೇಲೆ ಸರ್ ಇಲ್ಲೊಂದು ಆಧಾರ್ ಕಾರ್ಡ್ ಒಂದು ಒಳ್ಳೆ ಹೇಳಿ ನ್ಯೂಸ್ ಇದೆ. ಈಗ ನಾವು ಎಲ್ಲೋದ್ರೂ ಆಧಾರದ ಒಂದು ಕಾಪಿ ಕೊಡ್ತೀವಿ. ನಾವು ಎಲ್ಲೋ ಟೂರ್ಗೆ ಹೋಗ್ತೀರಾ, ಹೋಟ್ಲೋನು ಆಧಾರ್ ಕೊಡಿ ಅಂತಾನೆ. ಆಕ್ಚುಲಿ ಅದು ನಿಯಮ ಭಾರ, ಸುಪ್ರೀಂ ಕೋರ್ಟ್ ಹೇಳಿದೆ, ಅದನ್ನೇನು ಆ ತರನು ಕೊಡೋದಿಲ್ಲ. ಈಗ ಮುಂದೆ ಏನ್ ಮಾಡ್ಬೇಕು ಅಂತಿದ್ದಾರೆ ಅಂದ್ರೆ ಅದೊಂದು ಕಾನೂನು ಬರುತ್ತೆ. ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ನಿಮ್ಮ ಹೆಸರು, ನಿಮ್ಮ ಅಡ್ರೆಸ್ ಏನು ಇರಲ್ಲ, ಬರೀ ಒಂದು QR ಕೋಡ್ ಇರುತ್ತೆ. ತುಂಬಾ ಒಳ್ಳೆ QR ಕೋಡ್ ನ ಸ್ಕ್ಯಾನ್ ಮಾಡಿ ಅವ್ರ ಇನ್ಫಾರ್ಮೇಶನ್ ತಗೋತಾರೆ. ಇನ್ಯಾರಿಗೂ ಆ ಇನ್ಫಾರ್ಮೇಶನ್ ಇದರಿಂದ ತುಂಬಾ ಸೈಬರ್ ಕ್ರೈಮ್ ಅಂತೂ ನಿಲ್ಲುತ್ತೆ ಸರ್. ಯಾಕಂದ್ರೆ ಆಧಾರ್ ಕಾರ್ಡ್ ಒಂದು ಫೋಟೋ ಇಟ್ಕೊಂಡು ನಂಬರ್ ಇಟ್ಕೊಂಡು ಎಷ್ಟೊಂದೆಲ್ಲ ನಡೀತಿದೆ. ಈಗ ATM ಅಲ್ಲೂ ಅದು ಒಂದು ಬರೋ ಚಾನ್ಸಸ್ ಇದೆ. ಈಗ ನೀವು ಕಾರ್ಡ್ ಹಾಕಿ ಕೋಡ್ ಎಂಟ್ರಿ ಮಾಡ್ತೀರಾ, ದುಡ್ಡು ಬರುತ್ತೆ. ಹಂಗಲ್ಲ, ನೀವು ನಿಮ್ಮ ಮೊಬೈಲ್ ಅಲ್ಲೇ QR ಕೋಡ್ ಇರುತ್ತೆ. ಆ ಮೊಬೈಲ್ ನ ಅದ್ರ ಮುಂದೆ ಇಟ್ರೆ ನೀವು ನಿಮ್ದು ಈ ಸುರಕ್ಷತೆ ಅನ್ನೋದು ಈಗ ಹಣ ಇರ್ಬೋದು, ಇನ್ನೊಂದು ಇರ್ಬೋದು, ಸೈಬರ್ ಸುರಕ್ಷತೆ ಇದೆಯಲ್ಲ ಆ ದೃಷ್ಟಿಯಿಂದ ಇದು ತುಂಬಾ ಒಳ್ಳೇದು. ಯಾಕಂದ್ರೆ ಈಗ ಆಧಾರ್ ನಂಬರ್ ಇದ್ರೆ ನಂಬರ್ ತಗೊಳ್ಳೋದು ಫೇಕ್ ಮಾಡಿ ಬೇರೆ ತರದ್ದು ಹೆಸರು ಅಡ್ರೆಸ್ ಎಲ್ಲ ಯಾರಾದ್ರೂ ಸಿಕ್ಬಿಟ್ರೆ ಮಾಡ್ತಾನೆ. ಈಗ ಈ QR ಕೋಡ್ ಇರೋದ್ರಿಂದ ನಿಮ್ಗೆ ಈಗ ಹೋಗಿ ATM ಅಲ್ಲಿ ಇದು ಮಾಡಿ ಕಾರ್ಡ್ ಹೊರಗಡೆ ಹಾಕಿ ಕೊನೆ ಕ್ಲೋಸ್ ಮಾಡ್ಬಿಟ್ಟು ಬರ್ಬೇಕು. ಹೌದು, ಕ್ಲೋಸ್ ಮಾಡಿ ಬರದೇ ಇದ್ರೆ ನಿಮ್ ನಂಬರ್ ನ ಅದ್ರಲ್ಲಿ ವಿಶೇಷವಾಗಿ ಅಲ್ಲ ಇಂತ ವಂಚನೆಗಳಿಗೆ ಫಸ್ಟ್ ಮೊದಲು ಸಿಲ್ಕೋದು ನಮ್ಮ ಹಿರಿಯ ನಾಗರಿಕರು. ಹೌದು. ಯಾಕಂದ್ರೆ ವಯಸ್ಸಾದವರು ATM ಅಲ್ಲಿ ಹಣ ತಗೊಳಕ್ ಹೋಗ್ತಾರೆ, ಮರ್ತು ಬಿಡ್ತಾರೆ, ಇನ್ಯಾರೋ ಅವ್ರನ್ನ ಯಾಮಾರಿಸ್ತಾರೆ. ನಾನು ಹಣ ತೆಕ್ಕೊಡ್ತೀನಿ ಅಂತ ಹೇಳ್ತಾರೆ. ಅವರು ATM ಕಾರ್ಡ್ ಬಿಟ್ಟು ಇನ್ನೊಂದು ಕಾರ್ಡ್ ಇರ್ತಾರೆ. ಹೀಗಾಗಿ ಆಧಾರು ಅಷ್ಟೇನೆ, ಆಧಾರದಲ್ಲೂ ಕೂಡ ಬಹಳಷ್ಟು ಮೋಸ ನಡೀತಾ ಇದೆ. ಹೀಗಾಗಿ ಅದು ಒಳ್ಳೆ ಇದು ರಕ್ಷಣೆ. ಇನ್ನೊಂದು ಗಮನ ಸೆಳೆದು ಕನ್ನಡಪ್ರಭದಲ್ಲಿ ಪ್ರಕಟ ಆಗಿದೆ, ಬೀದಿ ನಾಯಿಗಳ ಹಾವಳಿ ಎಲ್ಲ ಕಡೆ ಇದೆ. ಈಗ ಬೀದಿ ನಾಯಿ ಯಾಕೆ ದಾಳಿ ಮಾಡುತ್ತೆ? ಒಂದು ಅವಕ್ಕೆ ಈ ಮಿತಿ ಮೀರಿದ ಸಂಖ್ಯೆ, ಎರಡನೇದು ಅವಕ್ಕೆ ಆಹಾರ ಸಿಗದೆ ಇರೋದು. ಹೀಗಾಗಿ ಏನ್ ಮಾಡ್ತಾರೆ, ಪ್ರತಿನಿತ್ಯ ಬೀದಿ ನಾಯಿಗಳಿಗೆ ಪ್ರತಿನಿತ್ಯ 2 ಬಾರಿ ಚಿಕನ್ ರೈಸ್ ಕೊಡೋದು ಒಂದು ಇದು ಸುಪ್ರೀಂ ಕೋರ್ಟ್ ಹಿಂದೆ ಈ ತರ ಬೀದಿ ನಾಯಿಗಳನ್ನ ಪಾಲನೆ ಇದು ಮಾಡಿ ನೀವು ಆರೈಕೆ ಮಾಡಿ ಅಂತ ಹೇಳಿದ್ರೆ ಅದ್ರ ಹಿನ್ನೆಲೆಯಲ್ಲಿ ಈಗ ಮಾಡಿದ್ದಾರೆ. ಅದ್ರಲ್ಲಿ ಎಲ್ಲಾ ಬೀದಿ ನಾಯಿಗಳನ್ನ ಡಾಗ್ ಶೆಲ್ಟರ್ಗೆ ಶಿಫ್ಟ್ ಮಾಡ್ತಾರೆ. ಅದು ಒಳ್ಳೆ. ನನಗೆ ಒಂದ್ಸಲಿ ನಮ್ಮ ಲೇಔಟ್ ಅಲ್ಲಿ ಒಂದು ಅಟ್ಯಾಕ್ ಮಾಡಕ್ ಬಂದ್ಬಿಟ್ಟಿದ್ವಿ, ಹೆಂಗೋ ಎಸ್ಕೇಪ್ ಆಗ್ಬಿಟ್ಟು ಬಂದೆ ನಾನು. ಒಂದಂತೂ ಸತ್ಯ ಏನಂದ್ರೆ ಯಾವುದೇ ಕಾರಣಕ್ಕೂ ಬೀದಿಗಳಲ್ಲಿ ನಾಯಿಗಳು ಸಾಧ್ಯವಾದಷ್ಟು ಇಲ್ಲದೆ ಗಮನ ಕೊಡಬೇಕು. ಆಮೇಲೆ ಅವಕ್ಕೆ ಏನಂತಂದ್ರೆ ಸಂತಾನಹರಣ ಚುಚ್ಚುಮದ್ದು ಹಾಕಿದ್ರೆ ಸೊ ಅವು ಅದರಿಂದ ಸಂಖ್ಯೆ ಹೆಚ್ಚಾಗಲ್ಲ. ಜೊತೆಗೆ ಇನ್ನೊಂದು ಎಲ್ಲಾ ಈ ಮಾಂಸ ಇದು ಅಂಗಡಿಗಳೇನೆಲ್ಲ ಬಿಸಾಕ್ತಾರೆ, ಅವ್ರ ತ್ಯಾಜ್ಯಗಳನ್ನ ಎಲ್ಲಂದ್ರಲ್ಲ ಹಾಕಿ ಇವುಗಳಿಗೆ ಅದು ರುಚಿ. ಈಗ ಇವು ಒಂದು ರುಚಿಲಿ ಚಿಕನ್ ರೈಸ್ ಕೊಡು ಅವುಗಳ ಸ್ವಭಾವ. ಹಾಗಾಗಿ ಇದು ಒಂದು ಕಡೆ ಎಲ್ಲ ಕೂಡ ತುಂಬಾ ಒಳ್ಳೆ ಪ್ಲಸ್ ಪಾಯಿಂಟ್ ಸರಿಯಾಗಿ ಇಂಪ್ಲಿಮೆಂಟ್ ಆಗ್ಬೇಕು. ಮತ್ತೆ ಬೀದಿಯಲ್ಲಿ ಎಷ್ಟು ನಾಯಿ ಇರ್ಬೇಕು ಅಷ್ಟೇ ಇರ್ಬೇಕು. ತುಂಬಾ ಅತಿಯಾದ ಬೀದಿ ನಾಯಿಗಳ ಸಾಧ್ಯವಾದಷ್ಟು ನೋಡಿ, ಒಂದು ಹೇಳ್ತೀನಿ, ಬೀದಿ ನಾಯಿಗಳು ಕೆಲವು ಹುಚ್ಚು ನಾಯಿ ಇರ್ತಿರ್ತವೆ. ಆ ಬೀದಿ ನಾಯಿಗಳು ವಿಶೇಷ ಇಲ್ದೇನೂ ಮಾಡ್ಬೇಕು. ಆಮೇಲೆ ನೀವು ಬೀದಿ ನಾಯಿ ಒಳ್ಳೇದು ಕೆಟ್ಟದ್ದು ಇಲ್ಲೇ ಬರೋದೇ ಇಲ್ಲ. ಅಂದ್ರೆ ಯಾವ್ದೋ ಒಂದು ರೀತಿ ಯಾವ್ದೋ ಒಂದು ಹಂತದಲ್ಲಿ
ಅವಕ್ಕೆ ಚೇಂಜ್ ಆಗಿರ್ತಾವ, ಮನಸ್ಥಿತಿ ಚೇಂಜ್ ಆಗಿರುತ್ತೆ. ಆಗೇನಾಗುತ್ತೆ, ಈ ಮಕ್ಕಳು ವಿಶೇಷವಾಗಿ ಹುಡುಗರು ಸಿಕ್ಕದ, ಸಣ್ಣ ಮಕ್ಕಳು ಸಿಕ್ಕದ ಸಹಜವಾಗಿ ದಾಳಿ ಮಾಡುತ್ತೆ. ದೊಡ್ಡವರೇ ಆಗ್ತಿಲ್ಲ. 2 ದಿವಸದಿಂದ ನ್ಯೂಸ್ ಬಂತು ನೋಡಿದ್ರ, ಮಕ್ಕಳ ಜೊತೆ ಏನೋ ಜಗಳ ಮಾಡ್ಕೊಂಡು ತಾಯಿ ಮಧ್ಯರಾತ್ರಿನಲ್ಲಿ ದಾರಿಲಿ ಬಂದ್ಬಿಟ್ಟಿಯಾಳೆ. 2 ನಾಯಿಗಳು ಅಟ್ಯಾಕ್ ಮಾಡಿ ಅವಳ ಸಾಯಿಸಿ ನೋಡಿದ್ವಿ ರಾಟ್ ಆಮೇಲೆ ಇನ್ನೊಂದು ಬೆಂಗಳೂರಿನ ಒಂದು ಏನು ನಮ್ಮ ಕಿದ್ವಾಯಿ ಆಸ್ಪತ್ರೆ ಹಾ. ಹೊಸ ಸಾಧನೆ ಮಾಡಿದ್ದಾರೆ. ಏನಂದ್ರೆ ಒಬ್ಬ ಬಾಲಕರಿಗೆ ಒಂದೇ ಮೂತ್ರಪಿಂಡ ಇತ್ತು, ಹಾ. ಅದನ್ನ ಅಸ್ಥಿ ಮಜ್ಜಿ ಇದು ಕಸಿ ಮಾಡಿದ್ದಾರೆ, ಅದು ಯಶಸ್ವಿಯಾಗಿದೆ. ಆಮೇಲೆ ಈ ಕ್ಯಾನ್ಸರ್ ಪೀಡಿತ ಹುಡುಗ, ಇದರಿಂದ ಆತನಿಗೆ ಈಗ ಹೊಸ ಜೀವ ಕೊಟ್ಟಂತಾಗಿದೆ. ಇದು ನಿನ್ನೆಯ ಸುದ್ದಿಯ ಪ್ರೊಳ್ಳೆಯಾಗಿದೆ. ಏಕೆಂದ್ರೆ ಏನಂದ್ರೆ ಇದು ವಿಲ್ಮಸ್ ಟ್ಯೂಮರ್, ಮೂತ್ರಪಿಂಡದ ಕ್ಯಾನ್ಸರ್ ಅದು ಹುಡುಗರಿಗೆ. ಆಗ ಒಂದೇ ಒಂದು ಮೂತ್ರಪಿಂಡ ಇತ್ತು. 9 ವರ್ಷದ ಬಾಲಕ. ಹೀಗಾಗಿ ಅವನಿಗೆ ನಿನ್ನೆ ನೆರವೇರಿಸಿದ್ದಾರೆ, ಆತ ಚೇತರಿಸ್ಕೋತಿದ್ರು. ಇದೇನು ಅಂತಂದ್ರೆ ಕಳೆದ 3 ವರ್ಷಗಳಲ್ಲಿ 43 ಮಕ್ಕಳು ಸೇರಿ 150 ಜನ ಈ ತರದ ಚಿಕಿತ್ಸೆ ನೀಡಲಾಗಿದೆ. ಕಿದ್ವಾಯಿ ಆಸ್ಪತ್ರೆ ನಿಜಕ್ಕೂ ಈ ತರದ ಈ ಹಿಂದೆ ಡಾಕ್ಟರ್ ಕೃಷ್ಣ ಭಾರ್ಗವ ಅವರು ಕಿದ್ವಾಯಿ ಆಸ್ಪತ್ರೆಯನ್ನ ಆ ಮಟ್ಟಕ್ಕೆ ಚಿಕಿತ್ಸಾ ದೃಷ್ಟಿಯಿಂದ ತುಂಬಾ ದೊಡ್ಡ ಹಂತಕ್ಕೆ ತಗೊಂಡೋಗಿದ್ದ ವ್ಯಕ್ತಿ. ಅವರ ಬಹುಶಃ ಎಷ್ಟೋ ವರ್ಷಗಳು ಅವರು ಸೇವೆ ಮಾಡಿದ್ರು. ಕ್ಯಾನ್ಸರ್ ಸಂಬಂಧಪಟ್ಟ ಇನ್ನೊಂದು ನ್ಯೂಸ್ ಬಂದಿದೆ. ನಾನು 2 ದಿವಸ ಹಿಂದೆ ಓದಿದೆ, ರಷ್ಯಾ ವ್ಯಾಕ್ಸಿನೇಷನ್ ಕಂಡಿದೆ. ಅದನ್ನ ಇಡೀ ಪ್ರಪಂಚಕ್ಕೆ ಫ್ರೀ ಆಗಿ ಕೊಡಬೇಕು ಅಂತ ಯೋಚನೆ ಮಾಡ್ತಾರೆ. ಇಲ್ಲೊಂದು ಬಹಳ ಸಂತೋಷ ಸುದ್ದಿ ಸರ್. ನಮ್ಮ ಕ್ಯಾಲೆಂಡರ್ ತೆಗೆದ್ರೆ ನಮ್ದು ಹಳ್ಳಿಗಳ ರಾಜ್ಯ. 360 ಒಂದಲ್ಲ ಒಂದು ಹಳ್ಳಿಗಳಿಗೆ ರಥೋತ್ಸವ ನಡೆಸುತ್ತೆ. ಲೋಕೋಪಯೋಗಿ ಇಲಾಖೆ ಒಂದು ಜಾಗೃತ ಕ್ರಮ ತಗೊಂಡಿದೆ. ಜಾತ್ರೆ ತೇರು 80 ಅಡಿ ಮೀರುವಂತಿಲ್ಲ. ಯಾಕಂದ್ರೆ ತುಂಬಾ ಅದು ಎತ್ತರ ಮೀರಿದೆ, ಅದು ಕಂಟ್ರೋಲ್ ತಪ್ಪುತ್ತೆ, ಜನ ಎಳಿಬೇಕಾರೆ. ಗೊತ್ತಿರ್ಬೇಕು, ಹೊಸಕೋಟೆ ಔಟ್ಸ್ಕರ್ಟ್ ಅಲ್ಲಿ ಒಂದು ಗ್ರಾಮ ಇದೆ, ಅದು ತುಂಬಾ ದೊಡ್ಡ ಫೇಮಸ್. ಅದು ಒಂದು ಸರಿ ದೊಡ್ಡ ಅಪಘಾತ ಆಯ್ತು. ದೊಡ್ಡ ಬಹಳ ತುಂಬಾ ಎತ್ತರ ಇದೆ ಅದು. ಅತಿ ಎತ್ತರದ, ಭಾರತದ ಅತಿ ಎತ್ತರದ ತೇರು ಅದೇ. ಅದೇನಾಗುತ್ತೆ, ಹೋಗ್ತಾ ಹೋಗ್ತಾ ನಿಯಂತ್ರಣ ಇರಲ್ಲ. ಆಮೇಲೆ ಕೆಳಗಡೆ ಬೇಸ್ ನೀವು ನೋಡಿ, ಯಾವುದೇ ಗಮನ ಬೇಸ್ ದೊಡ್ಡದ್ ಬೇಸ್ ದೊಡ್ಡದು ಮಾಡಿ ಏನ್ ಮಾಡ್ತಾರೆ, ಬೇಸ್ ರಥದ ಬೇಸ್ ಹಾಗೆ ಇರುತ್ತೆ, ಎತ್ತರ ಮಾತ್ರ ಜಾಸ್ತಿ ಮಾಡಿದ್ರೆ ಫುಲ್ ಬೇರೆ ಪಿಲ್ಲರ್ಸ್ ತರ ಹಾಕಿಲ್ಲ, ಬೇಸ್ ದೊಡ್ಡದು ಮಾಡಿ ವೀಲ್ಸ್ ಹಾಕಿದ್ರೆ ಅವಾಗ ಸ್ಟೇಬಲ್. ಅದು ಕೂಡ ಅಷ್ಟೇ, ತೇರು ಇದೆಯಲ್ಲ ತುಂಬಾ ಎತ್ತರ ತಡ್ಕೊಳ್ಳುವಂತ ಗಾಳಿ ನಿಯಂತ್ರಣ ತಪ್ಪುವಂತ ಇದೆ. ಹೀಗಾಗಿ ಸಾಕಷ್ಟು ಹೈಟ್ಗೆ ಆಮೇಲೆ ಬೇಸ್ಗೆ ಒಂದು ರಿಲೇಷನ್ ಇದೆ. ಆ ರಿಲೇಷನ್ ಮೇಂಟೈನ್ ಮಾಡಿದ್ರೆ ನೀವು ವೈಜ್ಞಾನಿಕ ಹೇಳ್ತಿರೋ ಸತ್ಯ. ಆದ್ರೆ ನಮ್ಮ ಸಾಮಾನ್ಯ ಜನರಿಗೆ ಈ ನಂಬಿಕೆಗಳು ಅದೆಲ್ಲ ಅದಕ್ಕೆ ಅವ್ರಿಗೆ ತಿಳಿ ಹೇಳ್ಬೇಕು. ಇತ್ತು ವರದಿ ತಗೊಂಡು ಸಲಹೆ ತಗೊಂಡು ಅದನ್ನ ನಿರ್ಮಾಣ ಮಾಡಬೇಕು. ಇವಾಗ ಹೊಸಕೋಟೆ ಔಟ್ಸ್ಕರ್ಟ್ ಅಲ್ಲಿ ಒಂದು ಗ್ರಾಮ ತುಂಬಾ ಫೇಮಸ್, ನನಗೆ ನೆನಪಾಗ್ತಿಲ್ಲ ಅದು. ಈಗಲೂ ಅದು ಮತ್ತೆ ಅದನ್ನ ಮರು ನಿರ್ಮಾಣ ಮಾಡಿದ್ದಾರೆ. ಮೇ ಬಿ ಅದ್ರ ಇನ್ನೊಂದು ಸ್ವಲ್ಪ ಅವ್ರಿಗೆ ನಿಯಂತ್ರಣ ಹೈಟ್ ರೆಡ್ಯೂಸ್ ಮಾಡೋದಕ್ಕೆ ಸಂಪ್ರದಾಯ ಕಮ್ಮಿ ಅಡ್ಡ ಬರುತ್ತೆ ಅಂದ್ರೆ ಮೊದಲಿಂದ ಸಂಪ್ರದಾಯ ಇಲ್ಲ, ಜನಗಳಿಗೆ ತಿಳುವಳಿಕೆ ಇರಬೇಕು. ನಂಬಿಕೆ ನಾವು ನಂಬಿಕೆಯಿಂದ ಬೆಳೆದ್ಬಿಟ್ಟಿರ್ತೀವಿ. ಹಳ್ಳಿನಲ್ಲಿ ವಿಶೇಷ ಹಳ್ಳಿ ಜನಗಳು ನಂಬಿಕೆಗಳು ಭದ್ರವಾಗಿದೆ. ಇದರಲ್ಲೂ ನೋಡಿ, ಇನ್ನೊಂದು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಇನ್ನೊಂದು ಸುದ್ದಿ ಬಂದಿದೆ. ವಾಯುಮಾಲಿನ್ಯ ನಿಯಂತ್ರಣಕ್ಕೆ ಏನಾಗಿದೆ, ಈವರೆಗೆ ಒಂದು ತಜ್ಞರ ಸಮಿತಿ ಇರಲಿಲ್ಲ. ನಮ್ಮ ಮಂಡ್ಯದ ವಿಧಾನ ಪರಿಷತ್ ಸದಸ್ಯ ದಿನೇಶ್ ಗುಳಿಗೌಡ ಮನವಿ ಮಾಡಿದ್ರು. ಅದಕ್ಕೆ ಸ್ಪಂದಿಸಿ DCM DK ಶಿವಕುಮಾರ್ ವಾಯುಮಾಲಿನ್ಯ ನಿಯಂತ್ರಣಕ್ಕೆ ಒಂದು ತಜ್ಞರ ಸಮಿತಿ ಮಾಡಿ. ಒಳ್ಳೆ ಯಾಕಂದ್ರೆ ಅದು ವಾಯುಮಾಲಿನ್ಯ ಸತತವಾಗಿ ಅಧ್ಯಯನ ಮಾಡಿ ಕಾಲಕ್ಕೆ ಅದು ವರದಿ ಕೊಟ್ಟು ಮಾಲಿನ್ಯ. ಯಾಕಂದ್ರೆ ಅವ್ರೇನ್ ಹೇಳ್ತಾ ಇದಾರೆ, ದೆಹಲಿ ಈಗಾಗಲೇ ನಮ್ಮ ಮುಂದೆ ಕಣ್ಮುಂದೆ ಇದೆ. ಕೆಟ್ಟ ವಾಯು ಮಾಲಿನ್ಯದಿಂದಾಗಿ ಇದು ಅದು ಹೀಗಾಗಿ ದೆಹಲಿ ಇದು ವಾತಾವರಣ ಹದಗೆಟ್ಬಿಟ್ಟಿದೆ. ಆ ಪರಿಸ್ಥಿತಿ ನಾಳೆ ನಮಗ್ ಬರಬಾರ್ದು. ಯಾಕಂದ್ರೆ ಈಗ ವಿಶೇಷವಾಗಿ ಬೆಂಗಳೂರಿನಲ್ಲಿ ವಾಹನಗಳ ಸಂಖ್ಯೆ ಅತಿ ಹೆಚ್ಚಿದೆ. ಆದ್ರೆ ಒಂದು ಸಂತೋಷ ಸಂಗತಿ ಅಂದ್ರೆ, ಇತ್ತೀಚೆ ದ್ವಿಚಕ್ರ ಇರ್ಬೋದು, ತ್ರಿಚಕ್ರ ಇರ್ಬೋದು, ಆಟೋ ಇದರಲ್ಲಿ ಈಗ ವಿದ್ಯುತ್ ವಾಹನಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ದೇಶದಲ್ಲಿ 2ನೇ ಅತಿ ದೊಡ್ಡ ನಗರ ಬೆಂಗಳೂರು. ಹೀಗಾಗಿ ವಾಯು ಮಾಲಿನ್ಯ ಸ್ವಲ್ಪ ನಿಯಂತ್ರಣ ನಾವು ಅನ್ಕೊಂಡು ದೆಹಲಿಯಷ್ಟು ಬಹುಶಃ ಮಿತಿ ಮೀರೋದಿಲ್ಲ. ಆದ್ರೆ ನಾವು ಈಗಲೇ ಮುನ್ನೆಚ್ಚರಿಕೆ ತಗೊಳ್ಳೋದು ಒಳ್ಳೇದು. ಒಂದು ದುಃಖಕರ ವಿಷಯ ಇದೆ ಸರ್. PSI ಮತ್ತೆ ಕಾನ್ಸ್ಟೇಬಲ್ ಇಬ್ರು ದರೋಡೆ ಮತ್ತೆ ಇದಕ್ಕೆ ಮುಂದಾಗಿದ್ದಾರೆ. ಅದರಿಂದ ಜನರು ಆಕ್ರೋಶ ತೋರಿಸ್ತಿದ್ದಾರೆ. ಈ ತರ ಪೊಲೀಸ್ ಅವರೇ ನಾವು ಏನು ನಮ್ಗೇನಾದ್ರೂ ಸಹಾಯ ಬೇಕು ಅಂತ ಹೇಳಿದಾಗ, ನಮ್ಗೆ ಸುರಕ್ಷತೆ ಬೇಕು ಅಂದಾಗ ನಾವು ಪೊಲೀಸ್ ಹತ್ರ ಹೋಗ್ತೀವಿ. ಬಟ್ ಅವರೇ ಈ ತರ ಫೀಲ್ಡ್ ಹೇಳಿದ್ರೆ ನಾವೇನ್ ನಾವು ನೀನೇ ಇದ್ದು ಹೊಲ ಮೇಯುತ್ತೆ ಅನ್ನೋ ತರ ಆಗುತ್ತೆ. ಆರಕ್ಷಕರು ಇದ್ರೆ ಜನರನ್ನ ರಕ್ಷಣೆ ಮಾಡೋದು. ಬಟ್ ಅವ್ರಿಗೇನಂತಂದ್ರೆ ಎಲ್ಲಾ ರೀತಿ ಒಂದು ತರಬೇತಿಯನ್ನು ಕೊಟ್ಟಿರ್ತಾರೆ. ಆ ತರಬೇತಿ ವೇಳೆ ಎಲ್ಲಾ ರೀತಿಯ ಪ್ರತಿಜ್ಞೆ ಇರುತ್ತೆ, ಅರಿವಿರುತ್ತೆ. ಅದು ಏನಾಗುತ್ತೆ, ಇವರು ಮನುಷ್ಯ ಸಹಜ ಕೆಲವೊಮ್ಮೆ ಈಗ ಯಾವ್ದೋ ದುರಾಸೆಗೆ, ಯಾವ್ದೋ ಇನ್ನೇನೋ ಆಮಿಷಕ್ಕೆ ಒಳಗಾಗ್ತಾರೆ, ಇದಾಗುತ್ತೆ. ಈಗ
ಇದರಲ್ಲಿ ಕ್ರೀಡೆಯಲ್ಲಿ ಒಂದ್ ಎರಡು ಮೂರು ವಿಶೇಷ ಇದೆ. ನೀವು ಏನ್ ಹೇಳ್ತೀರಾ ಸರ್, ಈ ಈಗಿನ ಹೊಸ ವಿಷಯ ಅಂದ್ರೆ 30ನೇ ರಾಷ್ಟ್ರೀಯ ರೋಡ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ಅಲ್ಲಿ ನಮ್ಮ ಭಾರತೀಯರು 2 ಚಿನ್ನದ ಪದಕ, 3 ಬೆಳ್ಳಿಯ ಪದಕ, 4 ಕಂಚಿನ ಪದಕ ಪಡ್ಕೊಂಡಿದ್ದಾರೆ ಸರ್. ಇನ್ನ ಅದು 40 ಕಿಲೋಮೀಟರ್ ಸೈಕಲಿಂಗ್. ಇನ್ನ ಹೆಣ್ಮಕ್ಕಳಲ್ಲಿ ಬಂದ್ರೆ 15 ಕಿಲೋಮೀಟರ್ ಸೈಕಲಿಂಗ್ ಅಲ್ಲಿ ಒಬ್ಬರು ಬೆಳ್ಳಿಯ ಪದಕ ಪಡ್ಕೊಂಡಿದ್ದಾರೆ ಸರ್. ಇದು ನಮ್ಗೆ ಗಮನದಲ್ಲಿರಲಿ, ಸೈಕ್ಲಿಂಗ್ ಅಂತ ಏನಿದೆಯಲ್ಲ, ಇದು ನಗರದಕ್ಕಿಂತ ನಮ್ಮ ಕರ್ನಾಟಕದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚು ಜನಪ್ರಿಯವಾಗಿದೆ. ಸೈಕ್ಲಿಂಗ್, ಗುಡ್ಡಗಾಡು ಓಟ ಇದರಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳ ತುಂಬಾ ಸಾಧನೆ ಚೆನ್ನಾಗಿದೆ. ಈಗ ರಾಜ್ಯ ಕ್ರಿಕೆಟ್ ಸಂಸ್ಥೆಗೆ ಇದು ಡಿಸೆಂಬರ್ ತಿಂಗಳು, ಕ್ರಿಸ್ಮಸ್ ತಿಂಗಳು. ಈಗ ಇಸ್ರೇಲ್ ವಾರಿಂದ ಬೆತ್ಲೆಹೇಮ್ ಅಲ್ಲಿ 2 ವರ್ಷದಿಂದ ಕ್ರಿಸ್ಮಸ್ ಆಚರಿಸ್ತಿದೆ. ಹೌದು, ಈ ವರ್ಷದಿಂದ ತಿರ್ಗಾ ಅಲ್ಲಿ ಸ್ವಲ್ಪ ಹಮಾಸ್ ವಿರುದ್ಧ ವಾತಾವರಣ ಇಲ್ಲ. ಅದು ಹೋಗಿ ಈಗ ಪ್ರತಿ ವರ್ಷ 10,000 ಜನ ಬರ್ತಿದ್ರಂತೆ, ನಿಂತೋಗಿತ್ತು. ಈಗ ಈ ಸಲ ಸುಮಾರು 4-5,000 ಜನ ತಿರ್ಗಾ ಬರೋ ಒಂದು ಆಚರಿಸೋ ಒಂದು ಒಳ್ಳೆ ಇದು. ಯೇಸು ಕ್ರಿಸ್ತನ ಜನ್ಮ ಸ್ಥಳ ಬೆತ್ಲೆಹೇಮು. ಆದ್ರೆ ಅದೇನಂತದ ಶಾಂತಿ ಹೋಗ್ಲಿ ಎಲ್ಲಾ ಕಡೆ. ಅದೇನಂತದ ವಿವಾದ ಇರುವಂತ ಸ್ಥಳದಲ್ಲಿ ಇರೋದ್ರಿಂದ ಅದು ಬಗ್ಗೆ ಏನು ಮುಸ್ಲಿಮರು ಮತ್ತೆ ಕ್ರೈಸ್ತರು ಇಬ್ಬರು ಅದ್ರ ಮೇಲೆ ಹಕ್ಕು ಸಾಧಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಆದ್ರೆ ಅದು ಕ್ರೈಸ್ತ ಜನ್ಮಸ್ಥಳ ಆದ್ರಿಂದ ಅದಕ್ಕೆ ಯಾವುದೇ ರೀತಿ ಇದು ಇಲ್ಲ. ಕ್ರೀಡೆ ಒಂದು ಒಳ್ಳೆ ಸುದ್ದಿ ಇದೆ ಸರ್. ರಾಜ್ಯದ ಸಾಯಿಗೆ ಕಿರಿಯರ ಬ್ಯಾಡ್ಮಿಂಟನ್ ಪ್ರಶಸ್ತಿ. ಕರ್ನಾಟಕದ ಸಾಯಿ ಪುಷ್ಕರ್ ಒಡಿಶಾದ ಭುವನೇಶ್ವರದಲ್ಲಿ ಇತ್ತೀಚೆಗೆ ನಡೆದ 37ನೇ ಸಬ್ ಜೂನಿಯರ್ ರಾಷ್ಟ್ರೀಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ನ 15 ವಯೋಮಿತಿ ಬಾಲಕರ ಸಿಂಗಲ್ಸ್ ವಿಭಾಗದಲ್ಲಿ ಪ್ರಶಸ್ತಿ ಜಯಿಸಿದ್ದಾರೆ. ಬೆಂಗಳೂರಿನ ಸನ್ಲೈಟ್ ಸ್ಪೋರ್ಟ್ಸ್ ಅಕಾಡೆಮಿಯ ಸಾಯಿ ಫೈನಲ್ ನಲ್ಲಿ ಹರ್ಷಿತ್ ಖತ್ರಿ ವಿರುದ್ಧ 21-17, 21-12 ಗೇಮ್ಗಳಿಂದ ಗೆಲುವು ಸಾಧಿಸಿದರು. ಸಾಯಿ 23ರಲ್ಲಿ 13 ವಯೋಮಿತಿ ಭಾಗದಲ್ಲೂ ಚಾಂಪಿಯನ್ ಆಗಿದ್ದಾರೆ. ತುಂಬಾ ಒಳ್ಳೆ ಬೆಳವಣಿಗೆ. ಏನಂತಂದ್ರೆ ಈಗ ನಾವು ಕ್ರೀಡೆಯಲ್ಲಿ ಕ್ರೀಡೆಗಳಿಗೂ ಸಾಕಷ್ಟು ಪ್ರಾಧಾನ್ಯ ಇರಬೇಕು. ಈಗ ಕ್ರಿಕೆಟ್ ಒಂದು ಇನ್ನೊಂದು ಹೇಳಿದ್ರೆ, ನಮ್ಮ ರಾಜ್ಯ ಕ್ರಿಕೆಟ್ ಸಂಸ್ಥೆ ನಿನ್ನೆ ಚುನಾವಣೆ ಆಯ್ತು. ವೆಂಕಟೇಶ್ ಪ್ರಸಾದ್ ಹಿರಿಯ ಬೌಲರ್, ರಾಷ್ಟ್ರೀಯ ತಂಡದ ಹಿರಿಯ ಬೌಲರ್ ಮತ್ತು ಪ್ರಭಾವಿ ಆಟಗಾರ, ಅವರು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಈ ಹಿಂದೆ ವೆಂಕಟೇಶ್ ಪ್ರಸಾದ್ ಮತ್ತೆ ಅನಿಲ್ ಕುಂಬ್ಳೆ ನೇತೃತ್ವದಲ್ಲಿ ಒಂದು ಬಾರಿ ಆಡಳಿತ ನಡೆಸಲಾಗಿದೆ. ಹಾಗೆ ಇದು 2ನೇ ಬಾರಿ ವೆಂಕಟೇಶ್ ಪ್ರಸಾದ್ಗೆ ಅಧ್ಯಕ್ಷ ಸ್ಥಾನ ಬಂದಿದೆ. ಈ ಸರಿ ಸ್ವಲ್ಪ ಬಹಳ ಏನು ಕ್ರಿಕೆಟ್ ಸಂಸ್ಥೆ ಮುಂದೆ ಹತ್ತಾರು ಅನ್ನೋಕ್ಕಿಂತ ಏಕೈಕ ಒಂದು ದೊಡ್ಡ ಸವಾಲಿದೆ. ಒಂದು ಏನಂದ್ರೆ, ಇತ್ತೀಚೆಗೆ RCB ಏನು ಟ್ರಾಜಿಡಿ ಆಯ್ತು, ದುರಂತ ಆಯ್ತಲ್ಲ, ಕಾಲ್ ತುಳಿತ ವಿಜಯೋತ್ಸವಕ್ಕೂ. ಅದ್ರ ಹಿನ್ನೆಲೆಯಲ್ಲಿ ಈಗ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಯಾವುದೇ ಕ್ರಿಕೆಟ್ ಪಂದ್ಯ IPL ಸೇರಿದಂತೆ ಆಗೋದಿಲ್ಲ ಅನ್ನೋ ಒಂದು ಪರಿಸ್ಥಿತಿ ಇದೆ. ಹಾಗಾಗಿ ಈಗ ಈ ಕ್ರಿಕೆಟ್ ಸಂಸ್ಥೆ ಈಗ ನಾವೆಲ್ಲ ರೀತಿ ಸುರಕ್ಷತಾ ಕ್ರಮ ಕೈಗೊಂಡಿದ್ದೀವಿ, ಯಾವುದೇ ರೀತಿ ಮುಂದೆ ಅವಘಡಗಳ ಅವಕಾಶ ಆಗಲ್ಲ, ನಾವು ಅವಕಾಶ ಕೊಡಲ್ಲ ಅಂತ ಹೇಳ್ಬಿಟ್ಟು ಈಗ BCCIಗೆ ಮನದಟ್ಟು ಮಾಡಿಕೊಟ್ಟು ಇದು ಏನು ಮತ್ತೆ ಇಲ್ಲಿ ರಾಷ್ಟ್ರೀಯ ಮತ್ತು IPL ಕ್ರಿಕೆಟ್ ಪಂದ್ಯಗಳು ನಡೆಯುವ ವೈಭವ ಮತ್ತೆ ಮರುಕಳಿಸಬೇಕು ಅನ್ನೋ ತರ ಕ್ರಮ ಮಾಡಿದ್ರು. ಅದಕ್ಕೆ ತಕ್ಕಾಗೆ DCM ನಿನ್ನೆ ಕೂಡ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಎಲ್ಲಾ ಪಂದ್ಯಗಳು ದೂರ ಆಗೋದಕ್ಕೆ ಅವಕಾಶ ಕೊಡಲ್ಲ, IPL ಪಂದ್ಯಗಳು ಇಲ್ಲೇ ನಡೆಯೋ ತರ ನಾನು ಕ್ರಮ ತಗೊಳ್ತೇನೆ. ತುಂಬಾ ಒಳ್ಳೆ ಸಂಗತಿ. ಆದ್ರೆ ಹಿಂದೆ ಆಗಿದಂತ ಒಂದು ಏನು ದುರಂತ ಇತ್ತು, ಅದನ್ನ ಗಮನದಲ್ಲಿ ಇಟ್ಕೊಂಡು ಸಾಕಷ್ಟು ಎಚ್ಚರಿಕೆ ತಗೋಬೇಕು. ಸರ್, ಇನ್ನೊಂದು ನ್ಯೂಸ್, ಒಳ್ಳೆ ನ್ಯೂಸ್ ಹೇಳಿ. ಕಲ್ಕತ್ತಾದಲ್ಲಿ ನಿನ್ನೆ 5 ಲಕ್ಷ ಜನರು ಭಗವದ್ಗೀತೆಯ ಪಠಣದಲ್ಲಿ ಭಾಗಿಯಾಗಿದ್ದಾರೆ. ಸನಾತನ ಅದ್ವಿತೀಯ ಸಾಧನೆ ಅದು. ತುಂಬಾ ಒಳ್ಳೆ 5 ಲಕ್ಷ ಜನ ಇದಾಗಿದ್ದಾರೆ. ಗೀತಾ ಪರಿವಾರ ಅಂತ ಒಂದು ಸಂಸ್ಥೆ ಸುಮಾರು 180 ದೇಶದಲ್ಲಿ ಭಗವದ್ಗೀತೆಯನ್ನ ಪ್ರಸರಿಸ್ತಾ ಇದೆ. ಮೊನ್ನೆ ತಾನೇ ಉಡುಪಿಯಲ್ಲಿ ಲಕ್ಷಕಂಠ ಏನು ಇದಾಯ್ತಲ್ಲ, ಭಗವದ್ಗೀತೆ ಅದು ಪ್ರಧಾನಿ ಕೂಡ ಬಂದಿದ್ರು. ಈಗ ಆಂಧ್ರ DCM ಇವ್ರು ಕೂಡ, ಪವನ್ ಕಲ್ಯಾಣ್ ಕೂಡ ಬರ್ತಾರಂತೆ, ಬಂದಾಗಿದೆ ಉಡುಪಿಗೆ ಬರ್ತಾರೆ ಅಂತ ಏನೋ ಇದೆ ಸುದ್ದಿ. ಸೊ ಹೀಗೆ ಇನ್ನೊಂದು ನ್ಯೂಸ್ ಇದೆ ಸರ್. ಜ್ಞಾನ ಭಾರತಿ ಆವರಣದಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಅನೇಕಲ್ ರಸ್ತೆಯ ಅಭಿವೃದ್ಧಿಗಾಗಿ ಮರಗಳಿಗೆ ಕೊಡಲಿ. 598 ಮರಗಳ ಹನನಕ್ಕೆ ಸಿದ್ಧತೆ. ಈಗ ಇನ್ನೊಂದ್ ಕಡೆ ಮರಗಳು ನೆಡಕ್ ಟ್ರೈ ಮಾಡ್ತಿದ್ರಿ, ಇವರೆಲ್ಲ ಮರಗಳು ಇಲ್ಲಿ ನಾವೇ ಏನ್ ಮಾಡ್ಬೇಕಂದ್ರೆ ಅದಕ್ಕಿಂತ ಡಬಲ್ ಮರಗಳನ್ನ ಅವರು ಅದನ್ನು ಮುಂದಕ್ಕೆ ತಗೊಳ್ತಿಲ್ಲ ಸರ್, ಬರೀ ಕಡಿತಿದ್ದಾರೆ ಅಷ್ಟೇ, ಬೆಳೆಸೋಕೆ ತುಂಬಾ ಜನ ಮುಂದೆ ಬರ್ತಿಲ್ಲ ಅದನ್ನ. ಈಗ ಒಂದು ಅಭಿಯಾನ ಇದೆ. ಇಂದಿನ ಯಾರು ಜಗ್ಗಿ ಅವರು ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಈಗ ಇಂದಿನ ಸಂಚಿಕೆಯಲ್ಲಿ 10 ವಿಷಯಗಳ ಬಗ್ಗೆ ಚರ್ಚೆ ಆಯ್ತು. ಎಲ್ಲರೂ ಕೂಡ ಉತ್ಸಾಹದಿಂದ ಪಾಲ್ಗೊಂಡಿದೆ. ಈ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ರಘುನಾಥ್ ರಾವ್ ಅವರಿಗೆ ನನಗೂ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ರಾಮಕೃಷ್ಣಯ್ಯನವರು ಕೂಡ ತುಂಬಾ ಚೆನ್ನಾಗಿತ್ತು. ನಿಮ್ಮ
ಆಮೇಲೆ ವಿದ್ಯಾರ್ಥಿಗಳು ಗೌತಮ್ ಮತ್ತು ಮನುಷ್ಯ ಇಬ್ಬರಿಗೂ ಕೂಡ ಧನ್ಯವಾದ. ಚೆನ್ನಾಗಿ ಇಲ್ಲಿಗೆ ನಮ್ಮ ಇಂದಿನ ಕಾಫಿ ಕಟ್ಟೆ ಮುಗಿಯಿತು. ನಾಳೆ ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ.